ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ, ಬಸವಣ್ಣನೇ ಪರಮ ಬಂಧು ಎನಗೆ. ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಬೆಳಗು ಬೆಳಗಲಿ ವಚನ ಜ್ಞಾನ ಮೊಳಗಲಿ, ಬಸವ ಬೆಳಗು ಬೆಳಗಲಿ ವಚನ ಜ್ಞಾನ ಮೊಳಗಲಿ, ಬಸವ ಸಂಸ್ಕೃತಿ ಯಾತ್ರೆ ವಿಶ್ವ ತುಂಬ ಹಬ್ಬಲಿ, ಬಸವ ಸಂಸ್ಕೃತಿ ಯಾತ್ರೆ ವಿಶ್ವ ತುಂಬ ಹಬ್ಬಲಿ. ದಯವೇ ಧರ್ಮದ ಮೂಲ ವಿಶ್ವಮಾನ್ಯ ಸಂದೇಶ, ದಯವೇ ಧರ್ಮದ ಮೂಲ ವಿಶ್ವಮಾನ್ಯ ಸಂದೇಶ. ಕಾಯಕವೇ ಕೈಲಾಸ ಇದುವೇ ಶರಣ ಘೋಷ, ಕಾಯಕವೇ ಕೈಲಾಸ ಇದುವೇ ಶರಣ ಘೋಷ. ವಿಶ್ವಕ್ಕೆ ಕಲ್ಯಾಣವಾಗಲಿ, ಸಕಲ ಜೀವಾತ್ಮನಿಗೆ ಸಾಗಲಿ. ವಿಶ್ವಕ್ಕೆ ಕಲ್ಯಾಣವಾಗಲಿ, ಸಕಲ ಜೀವಾತ್ಮನಿಗೆ ಸಾಗಲಿ. ಬಸವ ಬೆಳಗು ಬೆಳಗಲಿ ವಚನ ಜ್ಞಾನ ಮೊಳಗಲಿ, ಬಸವ ಬೆಳಗು ಬೆಳಗಲಿ ವಚನ ಜ್ಞಾನ ಮೊಳಗಲಿ. ಕಾಯಕ ದಾಸೋಹ ಅರಿವು ನಿಜ ಆಚಾರ, ಭಕ್ತಿ ಸೇವೆ ವೈರಾಗ್ಯ ಸದುವಿನಯವೇ ಶ್ರೀಕಾರ. ಕಾಯಕ ದಾಸೋಹ ಅರಿವು ನಿಜ ಆಚಾರ, ಭಕ್ತಿ ಸೇವೆ ವೈರಾಗ್ಯ ಸದುವಿನಯವೇ ಶ್ರೀಕಾರ. ಸಕಲ ಜೀವಾತ್ಮರಿಗೆ ನಿತ್ಯ ಲೇಸ ಬಯಸೋಣ, ಸಕಲ ಜೀವಾತ್ಮರಿಗೆ ನಿತ್ಯ ಲೇಸ ಬಯಸೋಣ. ಸರ್ವಧರ್ಮ ಬಾಂಧವರು ಒಂದಾಗಿ ಬಾಳೋಣ, ಸರ್ವಧರ್ಮ ಬಾಂಧವರು ಒಂದಾಗಿ ಬಾಳೋಣ, ಒಂದಾಗಿ ಬಾಳೋಣ, ಒಂದಾಗಿ ಬಾಳೋಣ. ವಿಶ್ವಕ್ಕೆ ಕಲ್ಯಾಣವಾಗಲಿ, ಸಕಲ ಜೀವಾತ್ಮನಿಗೆ ಸಾಗಲಿ. ವಿಶ್ವಕ್ಕೆ ಕಲ್ಯಾಣವಾಗಲಿ, ಸಕಲ ಜೀವಾತ್ಮನಿಗೆ ಸಾಗಲಿ. ಬಸವ ಬೆಳಗು ಬೆಳಗಲಿ ವಚನ ಜ್ಞಾನ ಮೊಳಗಲಿ, ಬಸವ ಬೆಳಗು ಬೆಳಗಲಿ ವಚನ ಜ್ಞಾನ ಮೊಳಗಲಿ.
ಮನುಜಮತ ಶರಣಪಥ ಸಮರಸವೇ ಬಾಳರಥ ಹೆಣ್ಣು ವಿಶ್ವದ ಕಣ್ಣು ಗೌರವಿಸುವ ಅನವರತ ಮನುಜಮಥ ಶರಣಪಥ ಸಮರಸವೇ ಬಾಳರಥ ಹೆಣ್ಣು ವಿಶ್ವದ ಕಣ್ಣು ಗೌರವಿಸುವ ಅನವರತ ಮೌಢ್ಯತೆ ಅಳಿಸೋಣ ಸುಜ್ಞಾನ ಬೆಳೆಸೋಣ ಮೌಢ್ಯತೆ ಅಳಿಸೋಣ ಸುಜ್ಞಾನ ಬೆಳೆಸೋಣ ನೀತಿವಂತ ತತ್ವನಿಷ್ಠ ನವ ಸಮಾಜ ಕಟ್ಟೋಣ ನೀತಿವಂತ ತತ್ವನಿಷ್ಠ ನವ ಸಮಾಜ ಕಟ್ಟೋಣ ನವ ಸಮಾಜ ಕಟ್ಟೋಣ ನವ ಸಮಾಜ ಕಟ್ಟೋಣ ವಿಶ್ವಕ್ಕೆ ಕಲ್ಯಾಣವಾಗಲಿ ಸಕಲ ಜೀವಾತ್ಮನಿಗೆ ಸಾಗಲಿ ವಿಶ್ವಕ್ಕೆ ಕಲ್ಯಾಣವಾಗಲಿ ಸಕಲ ಜೀವಾತ್ಮನಿಗೆ ಸಾಗಲಿ ಬಸವ ಬೆಳಗು ಬೆಳಗಲಿ ವಚನ ಜ್ಞಾನ ಮೊಳಗಲಿ ಬಸವ ಬೆಳಗು ಬೆಳಗಲಿ ವಚನ ಜ್ಞಾನ ಮೊಳಗಲಿ ಅಷ್ಟಾವರ್ಣ ಪಂಚಾಚಾರ ಶಟಸ್ಥಲವ ಅರಿಯೋಣ ವಚನ ಸಂವಿಧಾನದಿ ರಾಜಪಥದಿ ಸಾಗೋಣ ಅಷ್ಟಾವರಣ ಪಂಚಾಚಾರ ಷಟ್ಸ್ಥಲವ ಅರಿಯೋಣ ವಚನ ಸಂವಿಧಾನದಿ ರಾಜಪಥದಿ ಸಾಗೋಣ ಲಿಂಗಾಯತ ನಮ್ಮ ಧರ್ಮ ಹೆಮ್ಮೆಯಿಂದ ಹೇಳೋಣ ಲಿಂಗಾಯತ ನಮ್ಮ ಧರ್ಮ ಹೆಮ್ಮೆಯಿಂದ ಹೇಳೋಣ ಅಥಣೀಶನ ಭಿನ್ನ ಜಗದ ತುಂಬ ಬೆಳೆಸೋಣ ಅಥಣೀಶನ ಭಿನ್ನ ಜಗದ ತುಂಬ ಬೆಳಗೋಣ ಜಗದ ತುಂಬ ಬೆಳಗೋಣ ಜಗದ ತುಂಬ ಬೆಳಗೋಣ ವಿಶ್ವಕ್ಕೆ ಕಲ್ಯಾಣವಾಗಲಿ ಸಕಲ ಜೀವಾತ್ಮನಿಗೆ ಸಾಗಲಿ ವಿಶ್ವಕ್ಕೆ ಕಲ್ಯಾಣವಾಗಲಿ ಸಕಲ ಜೀವಾತ್ಮನಿಗೆ ಸಾಗಲಿ ಬಸವ ಬೆಳಗು ಬೆಳಗಲಿ ವಚನ ಜ್ಞಾನ ಮೊಳಗಲಿ ಬಸವ ಬೆಳಗು ಬೆಳಗಲಿ ವಚನ ಜ್ಞಾನ ಮೊಳಗಲಿ
ಮಂದಿರದಲ್ಲಿ ಧ್ಯಾನಗೈದು ನನಗೆ ಜ್ಞಾನವಿತ್ತ ಗುರುಗಳ ಪಾದಗಳನ್ನು ಮಂದಿರದಲ್ಲಿ ನೆನೆದುಕೊಂಡು ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಇದು. ಇಲ್ಲಿ ಈ ಇಳಕಲ್ಲಿನ ಜನರಿಗೆ ಬಸವಣ್ಣ ಪರಿಚಿತ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಇಲ್ಲಿ, ಯಾಕಂದರೆ ಬಸವಣ್ಣ ನಾಡೇ ಇದು ಇಳಕಲ್ಲು. ಹಿಂಗಾಗಿ ಬಸವಣ್ಣನ ಪರಿಚಯ ಎಲ್ಲರಿಗೂ ವಿದಿತ ಇಲ್ಲಿ. ಇನ್ನು ಬಸವನ ಆಚರಣೆಯಲ್ಲಿ ನಮ್ಮ ಲೌಕಿಕದ ಬದುಕಿನ ನಮ್ಮ ಕುಟುಂಬದ ಆಚರಣೆಗಳೇನು ಬರ್ತಾವಲ್ಲ, ಹೊರಗಿನವ್ರು ಹೆಂಗೆ ಆಚರಣೆ ಮಾಡ್ತಾರ, ಬಸವ ಭಕ್ತರು ಹೆಂಗೆ ಆಚರಣೆ ಮಾಡ್ತಾರ ಅನ್ನೋದು ಬಹಳ ಪ್ರಮುಖ ಇದೆ ಇಲ್ಲಿ. ಇಲ್ಲಿ ಇವತ್ತು ನಾವೆಲ್ಲರೂ ಕಲ್ತಿರೋದು ನಮ್ಮ ಶಶಿಧರ ಮತ್ತು ಬಸಮ್ಮ ತಾಯಿಯವರ ನೂತನ ಗೃಹದ ಗುರು ಪ್ರವೇಶದ ಕಾರ್ಯಕ್ರಮ ಇದು. ನೀವು ಗುರು ಪ್ರವೇಶಗಳನ್ನ ನಾವೆಲ್ಲರೂ ನೋಡಿವಿ ಹೆಂಗ್ ಮಾಡ್ತು ಅಂತ. ಅದು ಸರಿನಾ ಅಂತ ನಮ್ಮೊಳಗೆ ನಾವು ಪ್ರಶ್ನಿಸಿಕೊಳ್ಬೇಕಾಗ್ತದೆ. ಇಲ್ಲಿ ಒಂದಿಷ್ಟೇ ವಿಷಯ, ಇತರರನ್ನ ನಾವು ಟೀಕೆ ಮಾಡೋದ್ರ ಬದಲು ನಮ್ಮ ಲಿಂಗಾಯತರ ನಡೆ, ನಿಜವಾದ ನಡೆ, ಆಚಾರ ಯಾವುದಂತ ತಿಳ್ಕೊಳ್ಳೋದು ಬಹಳ ಪ್ರಮುಖ ಆಗ್ತದಂತ ನನ್ನ ಭಾವನೆ. ನಾವೇನೋ ಮಾಡ್ತೀವಿ, ಅದು ಸರಿನೋ ತಪ್ಪು ಅನ್ನೋದು ಮುಖ್ಯ. ಈಗ ಎಲ್ಲರೂ ಇಷ್ಟು ಜನರು ನಾವು ಕರೆಸ್ತೀವಿ, ಎಲ್ಲ ಬಂದು ಬಳಗ ಎಲ್ಲರೂ ಬರ್ತಾರ, ಬಟ್ಟೆ ತರ್ತಾರ, ಆಯರ್ ಮಾಡ್ತಾರ, ಉಡಿಸ್ತಾರ, ಅವ್ರಿಗೆ ಪ್ರಸಾದ ಮಾಡಿಸೋದು ಮತ್ತೆ ಕಳಿಸೋದು ಇದೆಲ್ಲ ಇದ್ದಿರೋದೆ. ಆದರೆ ಒಂದು ಮನೆಯಲ್ಲಿ ಅರಿವಿನ ಪ್ರವೇಶ ಆಗಬೇಕಾಗಿದೆ. ಇಲ್ಲಿ ನಾವು ಯಾವ್ಯಾವ ಮಾಡ್ತೀವಲ್ಲ ಅದನ್ನು ವ್ಯಾಖ್ಯಾನಿಸೋದು ಬೇಡ ಅಂತ ನನ್ನ ಅಭಿಪ್ರಾಯ, ಮತ್ತೇನಿಲ್ಲ. ಇಲ್ಲಿ ಅಪ್ಪ ಬಸವ ತಂದೆ ಅಂತ ಅದ್ಭುತವಾದ ಒಂದು ಧರ್ಮವನ್ನು ಈ ಜಗತ್ತಿನಲ್ಲಿ ಕೊಟ್ಟ ನಮಗೆ, ಅಂದರೆ ಬಹಳ ವಿಶೇಷವಾದ ಧರ್ಮ. ನಾವು ಯಾವುದಕ್ಕೂ ನೋಡಿದ್ರು ಕೂಡ ಅದಕ್ಕೆ ಹರಿಹರ ಬ್ರಹ್ಮಾದಿಗಳೆಲ್ಲ ಲಿಂಗದ ನೆಲೆಕಲೆಯನ್ನರಿಯದೆ ತಲೆಕೆಳಗಾಗಿ ಹೋದ್ರಂತ ಹೇಳ್ತಾರೆ ಶರಣರು. ಲಿಂಗನೇ ಗೊತ್ತಾಗಲಿಲ್ಲ ಅವರಿಗೆ. ಅವರು ಫಲಪದಗಳಿಗೆ ಅರಿಸಿದ್ರು. ಬ್ರಹ್ಮ ಹೇಳಿದ್ರು, ಹುಟ್ಟಿಸುವಾತ ಬ್ರಹ್ಮನೆಂಬರು, ರಕ್ಷಿಸುವಾತ ವಿಷ್ಣು ಎಂಬರು. ನಿಮಗೆಲ್ಲ ಗೊತ್ತಿದೆ, ಅಕ್ಕನ ಮಗಳವರು ಅದಾರೆ, ಎಲ್ಲರೂ ಅವರೇ ಅವ್ರ ಮುಂದೆ, ನಾವೇನಲ್ಲ. ಹೀಗಾಗಿ ಅದು ನಿಜಾನ ಸುಳ್ಳಂತ ನಾವು ನೋಡ್ಬೇಕಲ್ಲ. ಬ್ರಹ್ಮನ್ ತಲೆ ಹೋಗ್ತತೆ, ವಿಷ್ಣು ತನ್ನ ಮಗನ್ನೇ ರಕ್ಷಣೆ ಮಾಡ್ಕೊಳಕ್ ಆಗಲಿಲ್ಲ. ಅವ್ರನ್ನೆಲ್ಲ ದೇವರು ಅಂತ ನಾವು ಯಾಕೆ ಪೂಜಿಸ್ತಾ ಇದೀವಿ? ಅದನ್ನೆಲ್ಲ ನೋಡ್ಬೇಕಲ್ಲ ನಾವು. ನಿಜವಾದದ್ದು ಯಾವ್ದನ್ನಂತ ಒಂದು ಹಿಡ್ಕೊಳ್ಳೋಣ ನಾವು, ನಿಜವಾದದ್ದನ್ನು ಹಿಡ್ಕೊಳ್ಳೋಣ ನಾವು. ನಮ್ಮೊಳಗೆ ಅದಕ್ಕೆ ಹೇಳ್ತಾರ, ತನ್ನ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ. ಬಹಳ ಜನ ಆಡೋ ಮಾತಿನಲ್ಲಿ ನಾವು ಹೇಳ್ತೀವಿ, ಆದ್ರೆ ನನ್ನೊಳಗಿನ ಆ ಅರಿವಿನ ಬೆಳಕಿದೆಯಲ್ಲ, ಅದನ್ನು ಯಾವ ಮುಖಾಂತರ ಅದನ್ನು ಅರಿಸಿಕೊಳ್ಬೇಕು ನಾವು. ಯಾಕಂದ್ರೆ ಅಪ್ಪ ಏನ್ ಮಾಡೋಣ, ಒಂದು ಅಂಗ ಆಯ್ತು, ಒಂದು ಲಿಂಗ ಆಯ್ತು. ಅಂಗ ಲೌಕಿಕದ ಗುಣಗಳನ್ನು ಹೊಂದಿಕೆ ಬಂದ್ಬಿಡ್ತಿ. ನನ್ನೊಳಗ ಅಂತರ್ಯದಲ್ಲಿ ಆ ಪರಶಿವ ಇದ್ರೂ ಕೂಡ ಆತನ ಇರುವಿಕೆ ನನಗೆ ಪರಿಚಯ ಆಗ್ಲೇ ಇಲ್ಲ. ಅದಕ್ಕೆ ಪ್ರಭುಗಳು ಒಂದ್ ಕಡೆ ಹೇಳ್ತಾರೆ, ಹೇಳದೆ ಬಂದುದ ಕೆಳದೆ ಓದುವುದನ್ನು ಯಾರೂ ಅರಿಯರಲ್ಲ, ಗುಹೇಶ್ವರ ಲಿಂಗವು ಉಣ್ಣದೆ ಓದುವುದನ್ನು ಯಾರೂ ಅರಿಯರಲ್ಲ. ಏನು ಅದ್ಭುತವಾದ ಮಾತು ಹೇಳ್ತಾರ. ಆ ದೇವ್ರು ಏನಾದ್ರೂ ಪ್ರಸಾದ ಮಾಡ್ಬೇಕಾದ್ರೆ ನಮ್ಮ ಮುಖಾಂತರ ಮಾಡ್ಬೇಕ್ರಿ. ಅವ್ರು ಮಾಡ್ತಾರ, ದೇವರಿಗೆ ಹೋಳಿಗೆ ಮಾಡ್ಬೇಕಾದ್ರೆ ಬಹಳ ಸಣ್ಣ ಮಾಡ್ತಾರ. ಉಂಟಿದ್ರೆ ಏನ್ ಮಾಡ್ತಿದ್ರು ಗೊತ್ತಿಲ್ಲ ನನಗ. ಯಾಕಂದ್ರೆ ಅಲ್ಲಿ ಏನಿದೆ ಅಂದ್ರೆ, ಇಡೀ ಜಗತ್ತಿನಲ್ಲಿ ನೋಡ್ರಿ, ಅಕ್ಕ ಒಂದ್ ಕಡೆ ಹೇಳ್ತಾಳ, ಇಳೆ ನಿಂಬು ಮಾವು ಮಾದಲೈಕೆ ಸಿಹಿ ನೀರು ಉಳಿ ನೀರು ಎರೆದವ್ರು ಯಾರು, ಸಿಹಿ ನೀರು ಎರೆದವ್ರು ಯಾರು, ಎಲ್ಲವನ್ನು ಕೊಟ್ಟ. ಒಂದೇ ಭೂಮಿ, ಒಂದೇ ಜಲ, ಒಂದೇ ನೆಲ, ಒಂದೇ ಗಾಳಿ, ಎಲ್ಲವೂ ಒಂದೇ ಇದ್ರೂ ಕೂಡ ಅದರ ರುಚಿಗಳು ಮಾತ್ರ ವಿಭಿನ್ನವಾಗಿವೆ. ಅದರಂತೆ ನಮ್ಮೂ ಕೂಡ ಮನಸ್ಸುಗಳು ವಿಭಿನ್ನವಾಗಿವೆ ನಾವು. ಅದು ಯಾಕಂದ್ರೆ ಅದನ್ನು ಒದಗೊಂಬಂದಿರ್ಬೇಕು ಹಿಂದಿನಿಂದ. ನಾವು ಆ ಸಂಸ್ಕಾರಯುತವಾಗಿ ಬಂದ್ರೆ ಮಾತ್ರ ಅದನ್ನ ಮುಗಿಸೋಳಕ್ ಸಾಧ್ಯ ಆಗ್ತದ. ಆ ಭಗವಂತ ಪ್ರಸಾದವನ್ನು ಯಾವ ಮುಖಾಂತರ ಮಾಡ್ತಾನಂದ್ರೆ ನನ್ನ ಮುಖಾಂತರ ಮಾಡ್ತಾನ. ನನಗ ಈಗ ನೋಡ್ರಿ, ಅವರು ನಾವು ಚಿಕ್ಕವರಿದ್ದಾಗ ಆ ತಾಯಿ ಗರ್ಭದಿಂದ ನಾವು ಹುಟ್ಟಿ ಬಂದಾಗ ನಮ್ಮನ್ನೆಷ್ಟು ಚಂದೆಯಿಂದ ನಮ್ಗೆ ಉಳಿಸಿದ್ರು ನೋಡು. ನಾವು ಹತ್ರು ನಾವು ನಕ್ಕರು ಎಲ್ಲ ಮಾಡಿದ್ರು, ಎಷ್ಟು ಚಂದ ಮಾಡಿದ್ರು ನೋಡ್ರಿ. ಆದ್ರೆ ಮುಂದಿನ ದಿನಗಳಲ್ಲಿ ಏನಾಯ್ತು ನೋಡ್ರಿ ಅದ್ರ ಪರಿಸ್ಥಿತಿ. ಅಷ್ಟು ಚಂದ ನಾನು ಉಂಡ್ರೆ ಅವನ ಹೊಟ್ಟೆನೆ ತುಂಬಿದಷ್ಟು ಸಂತೋಷ ಪಟ್ಲ ಅವ್ವ. ಅದಕ್ಕಾಗಿ ದೇವ್ರನ್ನ ಪ್ರಸಾದ ಮಾಡ್ಬೇಕಾದ್ರೆ ಕೊಟ್ಟದ್ದೇ ಆತಂದು. ನಾವು ಬರುವಾಗ ಏನು ಅಮ್ಮನ ಹೊಟ್ಟೆಗೆ ಬರುವಾಗ ಏನು ತರಲಿಲ್ಲ, ಹೋಗುವಾಗೇನು ಏನು ಒಯ್ಲಿಲ್ಲ.
ಆದ್ರೂ ಭ್ರಾಂತಿ ಬಿಡಲಿಲ್ಲ, ಆ ವ್ಯಾಮೋಹ ಬಿಡಲಿಲ್ಲ ನಮ್ಮನ್ನ. ಇಲ್ಲಿ ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ ನೀರ ಮೇಲಿನ ಗುಳ್ಳೆ ನಿಜವಲ್ಲ ಅರಿ ಅಂತ ಅನ್ಕೇಸಿ ಅವ್ರು ಹೇಳ್ಯಾರಲ್ಲ, ಅದು ಸುಳ್ಳಲ್ಲ. ಕೆಲವೊಂದು ತಗೊಳ್ಳೋಣ, ಕೆಲವನ್ನ ಬಿಡೋಣ, ಪ್ರಶ್ನೆ ಇಲ್ಲ. ಆದರೆ ನಿಜವಾದ ಇರುವಿಕೆ ಎಲ್ಲಿದೆ? ನನ್ನೊಳಗಿದೆ. ಅದಕ್ಕೆ ಕೊಲವೆನೆಂಬ ಭಾಷೆ ದೇವನದು, ಗೆಲುವೆನೆಂಬ ಭಾಷೆ ಭಕ್ತನದು. ಸತ್ಯವೆಂಬ ಕೂರಲಗವನ್ನೇ ಹಿಡಿದು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ. ನಾವು ಈ ಮಾಯಾವೃತ್ತವಾಗಿರ್ತಕ್ಕಂಥ ಈ ಶರೀರ ಲೌಕಿಕವಾಗಿ, ಯಾಕಂದ್ರೆ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಇವೆಲ್ಲಗಳು ಒಂದೊಂದು ಅವಗುಣಗಳಿಂದ ಕೂಡಿರಂಥವು. ಅವನ್ನ ಆ ಲಿಂಗದ ಬೆಳಕಿನಿಂದ ತೆಗಿಬೇಕದನ್ನ ನಾವು ನೋಡ್ಬೇಕಾದ್ರೆ ಕನ್ನಡಿನ ಏನಾದ್ರೂ ಹೊಲಸುತ್ತಿದ್ದಂದ್ರೆ ನಾವು ಒರೆಸಿ ನಮ್ಮ ಮುಖ ನೋಡ್ತೀವಿ. ನಮ್ಮ ಮುಖನ ನೋಡ್ಬೇಕಾದ್ರೆ ಅದನ್ನ ಒರೆಸ್ಬೇಕಾದ್ರು. ಇಲ್ಲಾದ್ರೂ ಕೂಡ ಅಷ್ಟೇ. ನಾವು ಇಷ್ಟಲಿಂಗ ಹೆಂಗ ಕೊಟ್ಟ ನಮ್ಮಪ್ಪ, ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗೆಯಗಲ್ಲ ನಿಮ್ಮಗಲ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಎಂಥ ಅದ್ಭುತ ನೋಡ್ರಿದು, ಎಷ್ಟು ಇಷ್ಟ ಆಗ್ಬಿಟ್ಟ ಅದು, ಎಂಥ ಭಾವ ಐತೆ ನೋಡ್ರದು ಒಳಗಡೆ, ಎಂಥ ಅದ್ಭುತವಾದ ಒಂದು ಇದೈತೆ ಅಲ್ಲಿ. ಏನೈತೆ ಅದರಿಂದ ನಾವು ಯಾವ ರೀತಿ ಆ ಇಂದ್ರಿಯಗಳಿಗೆ ಲಿಂಗದ ಬೆಳಕನ್ನು ಹರಿಸಿ ನಾವು ಯಾವ ಈ ನೋಡ್ರಿ, ಈಗ ಕಣ್ಣುಗಳು ಏನ್ ನೋಡ್ತೀವಿ ಅನ್ನೋ ಜ್ಞಾನ ಇರಬೇಕು ಕಣ್ಣಿಗೆ, ಕಿವಿಯಿಂದ ಏನ್ ಶಬ್ದ ಕೇಳ್ತೀವಿ ಅಂತಕ್ಕದ್ದು ಇರಬೇಕು, ಘ್ರಾಣದಿಂದ ಏನು ಮೂಸ್ತೀವಿ ಅನ್ನೋದಿರ್ಬೇಕು, ಚರ್ಮದಿಂದ ಏನು ಮುಟ್ತೀವಿ ಅನ್ನೋದಿರ್ಬೇಕು, ಈ ಕಿವಿಯಿಂದ ಏನ್ ಕೇಳ್ತೀವಿ ಅನ್ನೋದಿರ್ಬೇಕು. ಇವೆಲ್ಲವೂ ಕೂಡ ನಮ್ಮ ಪ್ರಜ್ಞಾವಂತಿಕೆಯಿಂದ ನಾವು ಅವನ ಕೆಲಸ ತಗೋಬೇಕಾದ್ರಿಂದ. ಅದೆಲ್ಲ ಹಂಗೆ ಆಗುತ್ತೇನು? ಆಗದೇ ಇಲ್ಲ. ಹುಟ್ಟಿದ ಮಗುಗೆ ಏನು ಗೊತ್ತಿಲ್ಲ, ಯಾರು ಕರೆದ್ರು ಹೋಗ್ತೈತೆ ನಮ್ಗ, ಏನು ಇಲ್ಲ. ಅದೇ ತಿಳಿತು, ಅಮ್ಮ, ನಮ್ಮಪ್ಪ, ನಮ್ ದೊಡ್ಡಪ್ಪ, ನಮ್ ಚಿಕ್ಕಪ್ಪ, ಇವ್ರು ನಮ್ಮ ಹಿಂಗ ಆದಂಗ ಅದು ಗೊತ್ತಾಯ್ತಂದ್ರೆ ಆಯ್ತು, ನಾನು ಬಂತಲ್ಲ. ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು. ಅಕ್ಕ ಹೇಳ್ತಾಳ ಒಂದ್ ಕಡೆಗೆ, ನಾನು ಅನ್ನೋದು ಗೊತ್ತಾಯ್ತು ನನ್ನ ಸಂಸಾರ ಚಾಲು ಆಯ್ತು ಅಲ್ಲೇ. ಅವಾಗ ನನ್ನಿಂದನೇ ಆಗಿರೋದೆಲ್ಲ. ಅದನ್ನು ಬಿಡ್ಬೇಕಲ್ಲ, ನಾನು ಹೆಂಗ್ ಬಿಡ್ಬೇಕು? ಲಿಂಗದ ನೆಲೆಕಲೆಗಳನ್ನು ಎಷ್ಟು ಅದ್ಭುತವಾಗಿ ನಮ್ಗೆ ತಿಳಿಸಿಕೊಡ್ತಾರೆ ಅನ್ನೋದನ್ನ ನಾವು ನೋಡೋಣ. ನನಗೆ ಯಾಕಂದ್ರೆ ಇಲ್ಲೆಲ್ಲ ಇವ್ರು ಯಾರನ್ನ ತೋರಿಸ್ಕೊಟ್ರು ಸರಿ, ಅವರೆಲ್ಲರೂ ನಮ್ಮ ಬಸಾಪುರಕ್ಕೆ ಬಂದು ಅವತ್ತು ಅವರೊಂದು ಒಳ್ಳೆಯ ಒಂದು ಅಕ್ಕನ ಒಂದು ಪ್ರಾತ್ಯಕ್ಷಿಕೆಯನ್ನು ತೋರಿಸಿ ನಮಗೆಲ್ಲ ಭಕ್ತಿಯ ಮಾರ್ಗದಲ್ಲಿ ಅವ್ರದ್ದು ನಮ್ಗೆ ಏನಾದ್ರೆ 4 ಮಾತುಗಳು ಬಂದವು ಅಂದ್ರೆ ಅವರು ನಮ್ಮಲ್ಲಿ ಅವರಿಂದ ಎರವಲು ತಗೊಂಡ್ವಿ. ಅವ್ರದ್ದು ಅಪ್ಪ ಬಸವಣ್ಣನಿಂದ ಅವ್ರು ಕಲ್ತಿದ್ರು ಅದನ್ನ ನಮಗೂ ದಾರಿ ಎರ್ದಾರ. ಅಂತ ಮಾತುಗಳು ಏನಂತಂದ್ರೆ ನಾವೆಲ್ಲರೂ ಅದನ್ನ ತಿಳ್ಕೊಬೇಕಾಗ್ತದ. ನಾವೆಲ್ಲರೂ ಏನಪ್ಪ ಅಂದ್ರೆ ಈಗ ಇಷ್ಟಲಿಂಗದಲ್ಲಿ ಪೂಜೆಯಲ್ಲಿ ಭಾಗ ಆಗ್ಬೇಕು. ಯಾಕಂತಂದ್ರೆ ಆ ಭಾಗಿಯಾಗಿ ಅದರಿಂದ ಪ್ರತಿನಿತ್ಯ ನಾವು ಮಾಡ್ಬೇಕು ಲಿಂಗ ಪೂಜೆಯನ್ನ. ಯಾಕಂದ್ರೆ ಲಿಂಗ ಅಂದ್ರೆ ಅದು ಜಗದಗಲ ಮುಗಿಲಾಗಲ್ಲ, ಅದನ್ನ ನೋಡಕ್ ಬರಂಗಿಲ್ಲ, ಅದು ಅಗಮ್ಯ ಅಗೋಚರ ಕಾಣ್ತಕ್ಕಂಥ. ಅದಕ್ಕೆ ಇನ್ನೊಂದಕ್ಕೆ ಹೋಲಿಕೆ ಮಾಡಕ್ಕೂ ಸಾಧ್ಯವೇ ಇಲ್ಲ. ಅಂತ ಲಿಂಗ ನಮಗೇನಪ್ಪ ಬಸವ ತಂದೆ ಕೊಟ್ಟನ. ನಾವು 8 ತಿಂಗಳಲ್ಲಿ ಏನಪ್ಪ ಅಂದ್ರೆ ತಾಯಿ ಗರ್ಭಕ್ಕೆ ಏನಪ್ಪ ಅಂತಂದ್ರೆ ಲಿಂಗ ದೀಕ್ಷೆ ಮುಖಾಂತರ ಲಿಂಗ ಬರ್ತೈತೆ. ಆಮೇಲೆ 8.5 ವರ್ಷದಲ್ಲಿ ಏನಪ್ಪ ಅಂದ್ರೆ ಆ ಮಗುವಿಗೆ ಲಿಂಗ ದೀಕ್ಷೆ ಮಾಡ್ತೀವಿ. ನಮ್ಮ ಮಕ್ಕಳಿಗೆ ಇದನ್ನ ಕಳ್ಸ್ಬೇಕಾಗಿದೆ. ಮುಖ್ಯವಾಗಿ ನಾವು ನಮ್ಮ ಮಕ್ಕಳು ಎಲ್ಲಿಗಾರ ನೋಡ್ತೀವಿ ನಾವೀಗ ಪರಿಸ್ಥಿತಿ ಎಲ್ಲ ನೋಡ್ಬಾರ್ದು. ಅಂತಹ ಒಂದು ಅಯೋಮಯ ಸ್ಥಿತಿಗೆ ನಾವು ನಮ್ಮ ಜನರು ತಲುಪಿಬಿಟ್ರು. ನಮ್ಮ ಲಿಂಗಾಯತರ ಸಮುದಾಯ ಏನೈತಲ್ಲ, ಇದು ಜಾತಿ ಸೀಮಿತವಾಗಿರೋದಲ್ಲ, ಇದು ಧರ್ಮ ಸೀಮಿತ. ಇದು ಧರ್ಮ, ಇದು ಲಿಂಗಾಯತ ಅನ್ನೋದು ಧರ್ಮ. ಈ ಧರ್ಮದಲ್ಲಿ ಒಳಗೊಂಡವನು ಪರಮ ಪುಣ್ಯವಂತ ಅಂತ ನನಗನ್ನಿಸ್ತದ. ಯಾಕಂದ್ರೆ ನಮ್ಮ ಗುರುಗಳಾದಿಯಾಗಿ ನಮ್ಮ ಕುರುಕುಂದಿಯವರು ನಮ್ಮನ್ನೇನು ಇಲ್ಲಿಗೆ ಕರ್ಕೊಂಬಂದ್ರಲ್ಲ, ಅವರೇ ನಮ್ಗೆ ಶುದ್ಧ ಗುರುಗಳು. ಯಾಕಂದ್ರೆ ಅವ್ರ ಮುಖಾಂತರ ನಾವೇನು ಕಳೆದಿವಿ, ನಾವೇನು ನಮ್ಮ ಆತ್ಮಕ ವೇದ್ಯ ಅದು. ಹಂಗಾಗಿ ಆ ಲಿಂಗದಲ್ಲಿ ಏನಿಲ್ಲ, ಅದಕ್ಕೆ ಏನಿಲ್ಲ ಅಂತ ಕೇಳಂಗಿಲ್ಲ, ಎಲ್ಲ ಐತೆ ಅದ್ರಾಗ. ಅದನ್ನ ನಾವು ಪಡ್ಕೋಬೇಕಾದ್ರೆ ಶ್ರಮ ಪಡ್ಬೇಕು. ಯಾಕಂದ್ರೆ ಕ್ಷೀರದೊಳಗಿನ ಘೃತದಂತೆ, ಕ್ಷೀರದೊಳಗೆ ಘೃತ ಐತೆ, ಹಾಲು ಹಿಡ್ಕೊಂಡ್ರೆ ತುಪ್ಪ ಸಿಗಲ್ಲ. ಪ್ರೊಸೆಸ್ ಇದೆಯಲ್ಲ, ಅದಕ್ಕೆ ಎಪ್ಪ ಹಾಕ್ಬೇಕು, ಮೊಸರಾಗ್ತತೆ, ಕಡಿಬೇಕನ್ನ ಮಜ್ಜಿಗೆ ಹೊರಗೆ ಮಾಡಬೇಕು, ಬೆಣ್ಣೆ ತೆಗಿಬೇಕು, ಹದವಾಗಿ ಕಾಸ್ಬೇಕು, ಅವಾಗ ಸುಮಧುರವಾಗಿರ್ತಕ್ಕಂಥ ತುಪ್ಪ ನಮಗೆ ಸಿಗ್ತತೆ. ಇಷ್ಟೆಲ್ಲ ಪ್ರೊಸೆಸ್ ಇದೆ ಅದನ್ನು ನಾವು ಮಾಡ್ಬೇಕಾದ್ರೆ. ಆ ರೀತಿಯಾಗಿ ನಮಗೇನು ಬಸವಾದಿ ಶರಣರು ಏನು ತಿಳಿಸ್ಕೊಟ್ಟಾರ, ಆ ರೀತಿಯಾಗಿ ಇಲ್ಲಿ ನಾವೆಲ್ಲರೂ ಕೂಡ ಶಿವಯೋಗದಲ್ಲಿ ಪಾಲ್ಗೊಳ್ಳೋಣ ಅಂತಕ್ಕಂಥ 4 ನುಡಿಗಳೊಂದಿಗೆ ನಾನು ಶಿವಯೋಗವನ್ನು ಪ್ರಾರಂಭಿಸ್ತೀನಿ. ತಮ್ಮೆಲ್ಲರ ಆಶೀರ್ವಾದ ನನಗಿರಲಿ. ಎಲ್ಲಿಯಾದರೂ ತಪ್ಪು ತಡೆಗಳು ಆದರೂ ಕೂಡ ಕ್ಷಮೆ ಇರಲಿ ಅಂತಕ್ಕಂಥ ಮಾತಿನೊಂದಿಗೆ ನಾನು ಪ್ರಾರಂಭಿಸ್ತೀನಿ. ಎಲ್ಲರಿಗೂ ಶರಣ. ಎಲ್ಲರೂ ಇಷ್ಟಲಿಂಗವನ್ನು ತೆಗಿರಿ. ಪೂರ್ವದಲ್ಲಿ ಇಲ್ಲ ಅವತ್ತಲ್ರಿ, 1 ನಿಮಿಷ ಅವರು 1 ನಿಮಿಷ ತೆಗಿಬೇಡ್ರಿ. ಪೂರ್ವದಲ್ಲಿ ನಾವು ಪೂಜೆಗೆ ಕುಳಿತುಕೊಳ್ಳುವಾಗ ಚಾಪೆ ಅಷ್ಟು ಪವಿತ್ರವಾಗಿ ನಾವು, ಯಾಕಂದ್ರೆ ಪ್ರಾರಂಭದಿಂದನೇ ಹೇಳ್ಬೇಕು ಅದನ್ನ. ಯಾಕಂದ್ರೆ ನಾವು ಮನೆಗೆ ಹೋಗ್ತು ಅಂದ್ರೆ
ಆ ಮಚ್ಚಲ ಮನೆಗೆ ಹೋಗುವಾಗ ನಮ ಶಿವಾಯ ಓಂ ಬಸವ, ನಮ ಶಿವಾಯ ಓಂ ಬಸವ ಅಂತಕ್ಕಂಥ ಒಂದು ಪರಮ ಪವಿತ್ರವಾದ ಆ ಮಂತ್ರದೊಂದಿಗೆನೆ ನಾವು ಹೆಜ್ಜೆ ಹಾಕ್ಬೇಕು. ಹೋಗಿ ಬಕೀಟಿನಲ್ಲಿ ನಾವೇನು ಆ ಉದಕವನ್ನು ಹಾಕ್ತೀವಿ ಅಲ್ಲಿ ಬರೀಬೇಕು, ನಾವು ಓಂ ಅಂತ ಬರೀಬೇಕು. ಬರೆದು ಇದು ಲಿಂಗ ಮಜ್ಜನ, ಇದು ಲಿಂಗನೇ, ಇದು ಮಾತನಾಡುವ ಒಂದು ದೇವಸ್ಥಾನ, ಇದು ನಡೆದಾಡುವ ದೇವಸ್ಥಾನ, ಮಾತನಾಡುವ ಲಿಂಗ. ನಮ್ಮ ಶಿರೂರಪ್ಪಗಳು ಹೇಳ್ತಿರ್ತಾರ, ಟಾಕಿಂಗ್ ಮ್ಯಾನ್ ವಾಕಿಂಗ್ ಟೆಂಪಲ್ ಅಂತ ಹೇಳ್ತಿರ್ತಾರ ಅವ್ರು ಭಾಳ ಸಲ. ಅದಕ್ಕೆ ಇದು ನಮ್ಗೆ ಯಾವಾಗ ಏನು ಅಂತ ಗೊತ್ತಿಲ್ಲ. ಅದಕ್ಕಾಗಿ ಇರೋ ಸಮಯದಲ್ಲಿ ಆ ಲಿಂಗವನ್ನು ನಾವು ಕಂಡುಕೊಳ್ಬೇಕು, ಆ ಲಿಂಗವನ್ನು ನೋಡಬೇಕು. ಅದಕ್ಕಾಗಿ ನಾವೇನು ಮಾಡಬೇಕು, ಸ್ನಾನ ಮಾಡಿ ಪರಿಶುದ್ಧವಾದ ವಸ್ತ್ರಗಳನ್ನು ಧರಿಸಿ ಪೂಜಾ ಕೋಣೆಗೆ ಹೋಗಿ ನಾವೇನೋ ಹಾಸಿಗೆಗಳನ್ನು ಹಿಂಗೆ ಹಾಸಿ ಅಲ್ಲಿ ಮೂಲಾಧಾರಕ್ಕೆ ಓಂ ಅಂತ ಬರೀಬೇಕು. ಮೊದಲು ಜಲಶುದ್ಧಿ ಮಾಡಿಕೋಬೇಕು. ಫಸ್ಟು ಜಲಶುದ್ಧಿ ಮಾಡಿ ಎಲ್ಲ ಕಡೆ ಸಿಂಪಡಿಸ್ಬೇಕು ಅದನ್ನ. ಈಗೇನೈತಿ, ಈ ಥರ ಪತ್ರಿನ ಹೂವು ಇಟ್ಕೊಂಡು ಇನ್ನೆಲ್ಲ ಕಡೆಗೆ ಸಿಂಪಡಿಸ್ಬೇಕು. ಹಿಂಗೆ ಸಿಂಪಡಿಸಿ ಮೂಲಾಧಾರಕ್ಕೆ ಒಂದು ಹೂವನ್ನ ಹಾಕ್ಬೇಕು, ಒಂದು ಪತ್ರಿನ ಹಾಕ್ಬೇಕು. ಹಾಕಿ ಅದ್ರ ಮೇಲೆ ನಾವು ಕೂಡಬೇಕು. ಕುಂತ್ಕೊಂಡ ನಂತರ ಆಮೇಲೆ ಏನೈತಿ, ಭಸ್ಮ. ಫಸ್ಟ್ ನೀವು ಹಂಗ ಅದಕ್ಕೆ ಓಂಕಾರ ಬರ್ರಿ, ಅವರೇ ಉದಕಕ್ಕೆ ಎಲ್ಲರೂ ಓಂಕಾರ ಬರೆದು ಜಲಶುದ್ಧಿ ಮಾಡ್ರಿ ತಾಯಾರ. ಅಪ್ಪರ ತೋಡ್ರಿ, ನೀರದವಿಲ್ರಪ್ಪ ಅದ್ರ ಬರ್ರಿ, ಓಂ ಅಂತ ಬರ್ರಿ, ಓಂ ಅಂತ ಬರಿ ಪುಟ್ಟ. ಈಗ ಬಲದೊಡೆ ಮೇಲೆ ವಿಭೂತಿ ಹಿಂಗಿಟ್ಕೊಂಡು ಬಲದೊಡೆ ಮೇಲೆ ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು, ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು, ನಾನಾವ ಕರ್ಮಗಳ ಮಾಡಿದೊಡೆಯು ಆ ಕರ್ಮ ಫಲಭೋಗವ ನೀ ಕೊಡುವೆ ಎಂಬುದು ನಾ ಬಲ್ಲೆನೋ, ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದ ಕ್ರಿಯೆ ಮಾಡೇನೋ, ನಿಮ್ಮ ಸೊಮ್ಮ ನಿಮಗೆ ಸಲ್ಲಿಸುವೆನೋ, ನಿಮ್ಮಾಣೆ ಕೂಡಲ ಸಂಗಮ ದೇವ. ನಾ ಬಲ್ಲದೊಡಿ ಮಾ ಒಕ್ಕಳುವಾಗ ಶೀ ಭುಜಕ್ಕೆ ಯ ವಾ ಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ. ಭಸ್ಮ ಧೂಳೋದನ, ಭಸ್ಮವನ್ನು ಎರಡು ಕೈಗೆ ಹಚ್ಕೊಂಡು ಧೂಳೋದನ ಮಾಡ್ಕೊಬೇಕು. ಅದೇ ರೀತಿ ಮತ್ತೊಂದ್ಸಲ ಹಚ್ಕೊಂಡು ಭಸ್ಮ ಸ್ನಾನ. ಮುಖ್ಯವಾಗಿ ವಿಭೂತಿ ಧಾರಣ, ವಿಭೂತಿ ಧೂಳೋದನ, ವಿಭೂತಿ ಸ್ನಾನ, ವಿಭೂತಿ ಧಾರಣ. ಶರಣರು 36 ಕಡೆಗೆ ವಿಭೂತಿ ಧಾರಣೆ ಮಾಡ್ಬೇಕಂತ ಹೇಳ್ತಾರೆ ಚನ್ನಬಸವಣ್ಣವರು. ಈಗ ನಾವು ಅದೇ ಪ್ರಕಾರ ಈ ವಚನ ಹಾಕ್ಯಾರ. ಅಯ್ಯಾಯನಿಗೆ ವಿಭೂತಿಯೇ ಕುಲದೈವ, ಅಯ್ಯಾಯನಿಗೆ ವಿಭೂತಿಯೇ ಮನದೈವ, ಅಯ್ಯಾಯನಿಗೆ ವಿಭೂತಿಯೇ ಸರ್ವ ಕಾರಣ, ಅಯ್ಯಾಯನಿಗೆ ವಿಭೂತಿಯೇ ಸರ್ವವಶ್ಯ, ಅಯ್ಯಾಯನಿಗೆ ವಿಭೂತಿಯೇ ಸರ್ವಸಿದ್ಧಿ, ಅಯ್ಯ ಕೂಡಲ ಚನ್ನ ಸಂಗಮ ದೇವಯ್ಯ. ಶ್ರೀ ಮಹಾ ವಿಭೂತಿ ಎಂಬ ಪರಂಜ್ಯೋತಿ ನೀವಾದಿರಾಗಿ, ಎನಗೆ ಶ್ರೀ ಮಹಾ ವಿಭೂತಿಯೇ ಸರ್ವ ಸಾಧನವಯ್ಯ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ನೀರಿಗೆ ನೈದಿಲೆಯೇ ಶೃಂಗಾರ,
ಬಾನಿಗೆ ಚಂದ್ರಮನೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣಗಳೇ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರ ನೊಸಲಿಗೆ ವಿಭೂತಿಯೇ ಶೃಂಗಾರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾವೇನು ಮಾಡ್ತೀವಿ, ನಮಗೆ ಬಂದಲ್ಲೇ ಈಗ ನವಚಕ್ರಗಳು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾಚಕ್ರ, ಬ್ರಹ್ಮಚಕ್ರ, ಶಿಖಾಚಕ್ರ, ಪಶ್ಚಿಮ ಚಕ್ರ, ಈ ಎಲ್ಲ ಚಕ್ರಗಳಿಗೂ ಕೂಡ ಓಂಕಾರದ ಮುಖಾಂತರ ಧಾರಣೆ ಮಾಡೋದು. ಗುದ, ಗುಹ್ಯ, ಪಾದ, ಪಾಣಿ, ವಾಕ್ ಇವೇನು ಬರ್ತಾವ ಎಲ್ಲವೂ ಕೂಡ ಅಲ್ಲಿ ಅವಕ್ಕೆಲ್ಲ ಧಾರಣೆ ಮಾಡೋದು. ಓಂ ಮೂಲಾಧಾರ ಚಕ್ರಾಯ ನಮಃ, ಸ್ವಾಧಿಷ್ಠಾನ ಚಕ್ರಾಯ ನಮಃ, ಮಣಿಪೂರಕ ಚಕ್ರಾಯ ನಮಃ, ಅನಾಹತ ಚಕ್ರಾಯ ನಮಃ, ವಿಶುದ್ಧಿ ಚಕ್ರಾಯ ನಮಃ, ಆಜ್ಞಾ ಚಕ್ರಾಯ ನಮಃ, ಬ್ರಹ್ಮಚಕ್ರಾಯ ನಮಃ, ಶಿಖಾ ಚಕ್ರಾಯ ನಮಃ, ಪಶ್ಚಿಮ ಚಕ್ರಾಯ ನಮಃ, ಅಣುಚಕ್ರಾಯ ನಮೋ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಲಿಂಗಗಳಿಗೆ ಅವರೇ ಲಿಂಗಗಳಿಗೆ ನವಲಿಂಗಗಳಿಗೆ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ, ನಿಷ್ಕಲಲಿಂಗ, ನಿಶೂನ್ಯಲಿಂಗ, ನಿರಂಜನಲಿಂಗ, ಈ ಲಿಂಗಗಳಿಗೂ ಕೂಡ ನಾವು ಏನಪ್ಪ ಅಂದ್ರೆ ಭಸ್ಮ ಧಾರಣೆ ಮಾಡಬೇಕಾಗುತ್ತೆ. ಏನ್ರ ಆಚಾರಲಿಂಗ ಬಸವಾಯ ನಮಃ, ಗುರುಲಿಂಗ ಬಸವಾಯ ನಮಃ, ಶಿವಲಿಂಗ ಬಸವಾಯ ನಮಃ, ಜಂಗಮಲಿಂಗ ಬಸವಾಯ ನಮಃ, ಪ್ರಸಾದಲಿಂಗ ಬಸವಾಯ ನಮಃ, ಮಹಾಲಿಂಗ ಬಸವಾಯ ನಮಃ, ನಿಷ್ಕಲಲಿಂಗ ಬಸವಾಯ ನಮಃ, ನಿಶೂನ್ಯಲಿಂಗ ಬಸವಾಯ ನಮಃ, ನಿರಂಜನಲಿಂಗ ಬಸವಾಯ ನಮಃ, ಅಣುಲಿಂಗ ಬಸವಾಯ ನಮೋ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವು ಎಲ್ಲವೂ ಕಡೆಯೂ ಕೂಡ ನಾವು ಭಸ್ಮವನ್ನು ಧಾರಣೆ ಮಾಡಬೇಕು. ಈ ನಂತರದಲ್ಲಿ ಏನಪ್ಪ ಅಂತಂದ್ರೆ ರುದ್ರಾಕ್ಷಿ, ಎಲ್ಲರೂ ರುದ್ರಾಕ್ಷಿ ಹಾಕಬೇಕು. ಅವ್ರು ಇದೇನಂತಂದ್ರೆ ಅಗ್ನಿತತ್ವ, ಅವ್ರಿಗೆ ಗೊತ್ತು. ಅಗ್ನಿತತ್ವದ ಈ ರುದ್ರಾಕ್ಷಿಯನ್ನ ಶುದ್ಧಗೊಳಿಸೋದು ನಾವೀಗ. ಅಯ್ಯ ಎನಗೆ ರುದ್ರಾಕ್ಷಿಯೇ ಕುಲದೈವ, ಅಯ್ಯ ಎನಗೆ ರುದ್ರಾಕ್ಷಿಯೇ ಮನದೈವ, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವಕಾರಣ, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವವಶ್ಯ, ಅಯ್ಯ ಕೂಡಲ ಚನ್ನ ಸಂಗಮ ದೇವಯ್ಯ, ನಿಮ್ಮ ಪಂಚವಕ್ತೃಗಳೇ ಪಂಚಮುಖದ ರುದ್ರಾಕ್ಷಿಗಳಾದವಾಗಿ ಎನ್ನ ಮುಕ್ತಿಪಥಕ್ಕೆ ಶ್ರೀ ರುದ್ರಾಕ್ಷಿಯೇ ಸರ್ವಸಾಧನವಯ್ಯ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ನಾಮ ಶಿವಾಯ ಓಂ ಶ್ರೀಂ, ನಾಮ ಶಿವಾಯ ಓಂ ಶ್ರೀಂ. ರುದ್ರಾಕ್ಷಿ ಧಾರಣೆ ಮಾಡ್ಕೊಳ್ಳೋದವರೇ ಈಗ ಇಷ್ಟಲಿಂಗ ತೆಗಿತಾ ಯಾರ? ಇಲ್ಲ, ಯಾರು ತಗೊಲ್ಲ ಇಷ್ಟಲಿಂಗ ಯಾರಿಗಿಲ್ಲ. ಅವರು ಅಲ್ಲಿ ಹೋಗಿ ಅಪ್ಪನ ಹತ್ರ ಇಷ್ಟಲಿಂಗ ಧಾರಣೆ ಮಾಡ್ಕೊಡ್ರಿ, ಅವರ ಹತ್ರ ಆಶೀರ್ವಾದ ಮುಖಾಂತರ ಆಮೇಲೆ ಅಲ್ಲಿ ಮುಂದಿಟ್ಟಿವಿ ಇಷ್ಟಲಿಂಗ. ಯಾರಿಗೆಲ್ಲ ಅವ್ರಿಗೆ ಬಂದ್ರೆ ಅವರಿಗೆ ಇಷ್ಟಲಿಂಗ ಧಾರಣೆ ಮಾಡಿ. ಮಗ ಅಕ್ಕಿದಿರ್ಬೇಕಲ್ಲ ಮನ್ಯಾಗ, ಅಕ್ಕಿ ಬಂದಿಲ್ಲ ನೀನು? ಸಣ್ಣ ಮಕ್ಕಳಾದ್ರೆ ರುದ್ರಾಕ್ಷಿ ಧಾರಣೆ ಮಾಡ್ಕೊಳ್ರಿ, ದೊಡ್ಡವರಿದ್ರೆ ಇಷ್ಟಲಿಂಗ ಧಾರಣೆ ಮಾಡ್ತಾರೆ. ಸಜ್ಜನಳಾಗಿ ಮಜ್ಜನಕ್ಕೆರೆವೆ, ಶಾಂತಳಾಗಿ ಪೂಜೆಯ ಮಾಡುವೆ, ಸಮರತಿಯಿಂದ ನಿಮ್ಮಯ ಹಾಡುವೆ, ನಿಮ್ಮನ್ನಗಲದ ಪೂಜೆ ಅನುವಾಯಿತ್ಯನೆಗೆ, ಚನ್ನ ಮಲ್ಲಿಕಾರ್ಜುನಯ್ಯ. ಹರ ಬಸವಾಯ ನಮಃ, ಗುರು ಬಸವಾಯ ನಮಃ, ಶಿವ ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಜಂಗಮ ಬಸವಾಯ ನಮಃ, ಪಾದೋದಕ ಬಸವಾಯ ನಮಃ, ಪ್ರಸಾದ ಬಸವಾಯ ನಮಃ, ವಿಭೂತಿ ಬಸವಾಯ ನಮಃ, ರುದ್ರಾಕ್ಷಿ ಬಸವಾಯ ನಮಃ, ಮಂತ್ರ ಬಸವಾಯ ನಮಃ, ಚಿನ್ನಿಧಿ ಬಸವಾಯ ನಮಃ, ಚಿನ್ನಾದ ಬಸವಾಯ ನಮಃ, ಚಿದ್ಬಿಂದು ಬಸವಾಯ ನಮಃ, ನಿಷ್ಕಲ ಬಸವಾಯ ನಮಃ, ನಿರಂಜನ ಬಸವಾಯ ನಮಃ, ನಿಶೂನ್ಯ ಬಸವಾಯ ನಮಃ, ನಿತ್ಯತೃಪ್ತ ಬಸವಾಯ ನಮಃ,
ನಿಸ್ಸಂಸಾರ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಾಕಾರ ಬಸವಾಯ ನಮಃ ಯಾಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಇಷ್ಟಲಿಂಗವನ್ನು ಪರಿಶುದ್ಧವಾಗಿ ಒರೆಸಿರುವರೆ ಈ ಕೊರಂಗ ಮುದ್ರೆಯಲ್ಲಿ ಇಟ್ಕೊಳ್ರಿ. ಇಟ್ಕೊಂಡು ಭಸ್ಮವನ್ನು ಅಂಗೈಗೆ ಧರಿಸ್ರವರೆ. ಇಲ್ಲಿ ಪ್ರಣವ ಬರೀರಿ. ಪ್ರಣವ ಅಂದ್ರೆ ಮೋಸ್ಟ್ಲಿ ಅವ್ರಿಗೆ ಗೊತ್ತಿರ್ತದೆ, ಹೊರಗಿನವ್ರಿಗೆ ಗೊತ್ತಿರಲ್ಲ. ಅವ್ರೆ ತ್ರಿಕೋನ ಅಂದ್ರೆ ಪಂಚಕೋನನು ಮಾಡ್ತಾರೆ, ಆಮೇಲೆ ಷಟ್ಕೋನನು ಮಾಡ್ತಾರೆ. ಪಂಚಕೋನನು ಮಾಡ್ತಾರೆ, ಅವರೇ ಷಟ್ಕೋನನು ಮಾಡ್ತಾರೆ. ನಿಮ್ಗೆ ಯಾವುದು ನೀವು ರೂಢಿಯಲ್ಲಿದೆ ಅದನ್ನು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನಮ ಶಿವಾಯ ಓಂ ಬರ್ತತೆ, ಮಾಡ್ಕೊಡ್ರಿ. ಮಾಡ್ಕೊಂಡು ಅದ್ರ ಮೇಲೆ ಮತ್ತೆ ಓಂ ಅಂತ ಕೂಡ ಬರೀರಿ. ಇಷ್ಟಲಿಂಗದ ಹಿಂಭಾಗದಲ್ಲಿ ವಿಭೂತಿ ಧರಿಸ್ಬೇಕ್ರಿ ಅವರೇ. ಹಿಂಭಾಗದಲ್ಲಿ ಧರಿಸ್ರಿ. ಯಾಕಂದ್ರೆ ನಿಮಗೂ ನೋಡೋಕೆ ಅನುಕೂಲ ಆಗ್ಬೇಕು. ಅದು ಕನ್ನಡಿ, ಅದು ನನ್ನನ್ನೇ ತೋರಿಸ್ತೈತೆ ಅದು. ಹಂಗಾಗಿ ಅದ್ರ ಆಮೇಲೆ ಪತ್ರಿ ಪುಷ್ಪಗಳು ಏನಿದ್ರು ಕೂಡ ಅದ್ರ ಹಿಂಭಾಗದಲ್ಲಿ ಅಲಂಕಾರ ಮಾಡ್ರಿ. ಅದಕ್ಕೆ ಹಿಂಭಾಗದಲ್ಲಿ ಷೋಡಶೋಪಚಾರಗಳಂತಾರೆ ಅದಕ್ಕೆ. ಅವು ಭಾಳ ಅದಾವ. ಏನಮ್ಮ ಈ ಸದ್ಯ ನಮ್ಮದು ಇಷ್ಟೇ ಸಂಕ್ಷಿಪ್ತವಾಗಿ ಮಾಡಿಕೊಳ್ತಕ್ಕಂಥದ್ದು. ಇಲ್ಲಿ ಧ್ಯಾನದ ಸಂಗತಿಯಲ್ಲಿ ನಾವು ಬಂದಾಗ, ಇಷ್ಟಲಿಂಗ ಧ್ಯಾನ ಮಾಡುವಾಗ ಇಲ್ಲಿ ನಮ್ಗೆ ನಕಾರ ಮಕಾರ ಶಿಕಾರ ವಾಕಾರ ಯಾಕಾರ, ಆಮೇಲೆ ಏನೈತೆ ಓಂಕಾರ ಬಕಾರ ಸಕಾರ ವಕಾರ. ಈಗ ನಮ್ಗೆ ಗುರುಗಳು ನಮ್ಗೆ ಹೇಳಿಕೊಟ್ಟದ್ದನ್ನು ನಾನು ತಮ್ಮಂದ ಪ್ರಸ್ತುತಪಡಿಸ್ತೀನಿ. ಇಲ್ಲಿ ಉಸಿರಿನ ಇಲ್ಲಿ ಪೂರಕ, ಕುಂಭಕ, ರೇಚಕ, ಶೂನ್ಯಕ ಉಸಿರಾಟದ ಕ್ರಮಗಳು ಬರ್ತಾವೆ. ಇದ್ರ ಮುಂದೆ ನಾವು ಚಕ್ರಗಳ ಗತಿಯಲ್ಲಿ ಶಬ್ದಗಳು ಅಲ್ಲಿ ಏನಂದರೆ ಮಂತ್ರಗಳು ಬರ್ತಾವೆ. ಅದ್ರ ಜೊತೆಗೆ ಬರ್ತಾವೆ, ಬೀಜಾಕ್ಷರಗಳು ಬರ್ತಾವೆ ಅದಕ್ಕೆ. ಇಲ್ಲಿ ನಕಾರ ಪ್ರಣಮ. ನಕಾರದಲ್ಲಿ ನಾವು ಸುಮ್ಮನೆ ನಕಾರ ಮಕಾರಗಳನ್ನು ಒಂದು ಸ್ವಲ್ಪ ಉಚ್ಚಾರಣೆ ಮಾಡೋಣ. ಓಂ ನಾ ಓಂ ಓಂ ಶೀಂ ಓಂ ವಾಂ ಓಂ ಯಾಂ ಓಂ ಓಂ
ಓಂ ವಾಂ ಇದು ಮಂತ್ರಗಳ ಉಚ್ಚಾರಣೆ ಆಯ್ತು ಅವರೇ. ಇನ್ನು ಮೂಲಾಧಾರಕ್ಕೆ ಬಂದಗಳಿಗೆ ಅಲ್ಲಿ ಗಂಧ ಇರ್ತೈತಿ, ಅಲ್ಲಿ ಗಂಧನ ಆ ದುರ್ಗಂಧನ ಸುಗಂಧ ಮಾಡ್ಕೋಬೇಕಾಗ್ತೈತಿ. ಅಪ್ಪು ತತ್ವಕ್ಕೆ ಬಂದಾಗ ಅಲ್ಲಿ ರಸ ವಿಷಾದಿಗಳ ಗುಣ ಇರ್ತೈತಿ, ಅವನ್ನ ತೆಗೆದು ಅಲ್ಲಿ ರಸವನ್ನು ತೆಗೆದು ಸುರಸವನ್ನು ನಾವು ಮಾಡಬೇಕಾಗ್ತೈತಿ. ಮುಂದೆ ಬಂದು ಅಗ್ನಿಯ ತತ್ವ ಏನೈತೆ ಅಹಂಕಾರವನ್ನು ತೋರಿಸ್ತೈತೆ, ಅಹಂಕಾರವನ್ನು ನಿರಹಂಕಾರವನ್ನು ನಾವು ಮಾಡ್ಕೋಬೇಕಾಗ್ತೈತಿ. ಅಪ್ಪು ತೇಜ ಆ ವಾಯು ತತ್ವದ ಸಂಚಲನ ವಿಚಲಗಳು ಇರ್ತಾವಲ್ಲ, ಯಾಕಂದ್ರೆ ಸಂಕಲ್ಪ ವಿಕಲ್ಪಗಳು ಬಂದು ಹೋಗ್ತಿರ್ತಾವೆ, ಅದನ್ನು ನಾವು ತೆಗೆದು ಸ್ಥಿರವಾದ ಒಂದು ಬುದ್ಧಿಯನ್ನು ನಮ್ಗೆ ನಿಂದಿರಲಿ ಅಂತಕ್ಕಂಥದ್ದು ಲಿಂಗದ ಬೆಳಕಿನಲ್ಲಿ ಅದನ್ನು ತೆಗೆದು ಸಕಾರಕ್ಕೆ ಅದನ್ನು ತರಬೇಕಾಗ್ತೈತಿ. ಅಲ್ಲಿ ಮುಂದೆ ಆಕಾಶದ ಗುಣಗಳು ಜ್ಞಾನ ಏನಪ್ಪ ಅಂತಂದರೆ, ನಾವು ಲೌಕಿಕ ಪ್ರಪಂಚದಲ್ಲಿ ಬಾಳೋದಕ್ಕೆ ಮಾಯಾವರಣದಲ್ಲಿ ಬದುಕ್ತಾ ಇದ್ದೀವಿ, ಅಲ್ಲಿ ಅಜ್ಞಾನವನ್ನು ತೊಡೆದು ಸುಜ್ಞಾನಗಳನ್ನು ನೆಲೆಗೊಳಿಸ್ಬೇಕಾಗ್ತೈತಿ. ಆ ಕಾರಣದಿಂದ ಈಗೇನು ನಾವು ನಕಾರ ಮಕಾರ ಶಿಕಾರ ವಕಾರ ಯಾಕಾರ ಓಂಕಾರ ಬ ಸ ವ ಏನು ನಾವು ಮಾಡಿದ್ವಿ, ಮುಂದೆ ಮೂಲಾಧಾರದಲ್ಲಿ ಬರ್ತೀವಿ. ಓಂ ನಮಃ ಶಿವಾಯ. ನಕಾರದೊಳಗಿರುವ ನಕಾರ ಮಂತ್ರ ಬಸವಾಯ ನಮಃ. ಗುದದೊಳಗಿರುವ ಆಚಾರ ಲಿಂಗ ಬಸವಾಯ ನಮಃ. ಒಳಗಿರುವ ನಕಾರ ಮಂತ್ರ ಬಸವಾಯ ನಮಃ. ಬುಧದೊಳಗಿರುವ ಆಚಾರ ಲಿಂಗ ಬಸವಾಯ ನಮಃ. ನಕಾರದೊಳಗಿರುವ ಮಕಾರ ಮಂತ್ರ ಬಸವಾಯ ನಮಃ. ನಕಾರದೊಳಗಿರುವ ಮಕಾರ ಮಂತ್ರ ಬಸವಾಯ ನಮಃ. ಪಾದದೊಳಗಿರುವ ಶಿವಲಿಂಗ ಬಸವಾಯ ನಮಃ. ನಕಾರದೊಳಗಿರುವ ಶಿಕಾರ ಮಂತ್ರ ಬಸವಾಯ ನಮಃ. ಪಾದದೊಳಗಿರುವ ಶಿವಲಿಂಗ ಬಸವಾಯ ನಮಃ. ನಕಾರದೊಳಗಿರುವ ವಕಾರ ಮಂತ್ರ ಬಸವಾಯ ನಮಃ. ಪಾಣಿಯೊಳಗಿನ ಜಂಗಮಲಿಂಗ ಬಸವಾಯ ನಮಃ. ನಕಾರದೊಳಗಿನ ಯಕಾರ ಮಂತ್ರ ಬಸವಾಯ ನಮಃ. ವಾಕಿನೊಳಗಿನ ಪ್ರಸಾದ ಲಿಂಗ ಬಸವಾಯ ನಮಃ. ನಕಾರದೊಳಗಿನ ಓಂಕಾರ ಮಂತ್ರ ಬಸವಾಯ ನಮಃ. ಎಲ್ಲದರೊಳಗಿರುವ ಮಹಾಲಿಂಗ ಬಸವಾಯ ನಮಃ. ನಕಾರದೊಳಗಿರುವ ಬಕಾರ ಮಂತ್ರ ಬಸವಾಯ ನಮಃ. ಬ್ರಹ್ಮರಂಧ್ರದೊಳಗಿರುವ ನಿಷ್ಕಲ ಲಿಂಗ ಬಸವಾಯ ನಮಃ. ನಕಾರದೊಳಗಿನ ಸಕಾರ ಮಂತ್ರ ಬಸವಾಯ ನಮಃ. ಶಿಖಾಚಕ್ರದೊಳಗಿರುವ ನಿಶೂನ್ಯ ಲಿಂಗ ಬಸವಾಯ ನಮಃ. ನಕಾರದೊಳಗಿರುವ ವಕಾರ ಮಂತ್ರ ಬಸವಾಯ ನಮಃ. ಪಶ್ಚಿಮ ಚಕ್ರದೊಳಗಿರುವ ನಿರಂಜನ ಲಿಂಗ ಬಸವಾಯ ನಮಃ. ಎಲ್ಲದರೊಳಗಿರುವ ಅಣುಲಿಂಗ ಬಸವಾಯ ನಮಃ. ಇಲ್ಲಿ ಅವರೇ ನಕಾರದಲ್ಲಿ ಗೊತ್ತದೆ ವ ಶ ಶ ಸ. ಇಲ್ಲಿ ಗುದದಲ್ಲಿ ವಕಾರ ಬರ್ತದೆ, ವ ಸ ಶ ಇಡಾ ಪಿಂಗಳ ಸುಷುಮ್ನದಲ್ಲಿ ಬರ್ತವೆ ಮೂರು ಅಕ್ಷರಗಳು. ಇವನ್ನ ಮೂರ ತಂದು ಈಗ ನಾವು ಉಸಿರಾಡ್ತೀವಿ, ಉಸಿರ ಎಲ್ಲಿಂದ ಆಡ್ತೀವಿ ಅಂತ ಹೇಳಿದ್ರೆ ನಾಭಿಯಿಂದ ಆಡ್ತೀವಿ ಅಂತ ಹೇಳ್ತೀವಿ ನಾವು. ಈ ಅಕ್ಷರಗಳನ್ನ ನಾವು ವಿಜುವಲೈಸ್ ಮಾಡೋಕೆ ಭಾವಿಸ್ಬೇಕು, ಅದನ್ನ ಭಾವಿಸಿ ಬ್ರಹ್ಮರಂಧ್ರಕ್ಕೆ ತರಬೇಕು. ಅವನ್ನ ತಂದೆಗನತ್ತ ಇಡಾ ಪಿಂಗಳ ಇಲ್ಲೇನು ಚಂದ್ರನಾಡಿ ಸೂರ್ಯನಾಡಿ ಅಂತ ನಾವು ಹೇಳ್ತೀವಿ, ಇವೆರಡು ಒಟ್ಟಾಗಿ ಸೇರಿಸಿದ್ರೆ ಬ್ರಹ್ಮರಂಧ್ರಕ್ಕೆ ಬರ್ತಾವು. ಅವಾಗ ನಮ್ಮ ಉಸಿರಾಟ ಏನಾಗ್ತೈತಿ ಅಲ್ಲಿಂದಲೇ ಸ್ಟಾರ್ಟ್ ಆಗ್ತೈತೆ. ಅದು ಅವಾಗ ಆ ಜ್ಞಾನದ ಒಂದು ಬೆಳಕು ಹರಿತೈತೆ ಅಲ್ಲಿ.
ಅಲ್ಲಿ ಏನಾಗ್ತೈತಿ ಅವಾಗ ಪೃಥ್ವಿಯ ಗಂಧ ಕಳೆದು ಸುಗಂಧ ಆಗ್ತತಿ. ಇದೇ ರೀತಿ ಈ ವಸ್ತು ಇದೇ ರೀತಿ ನಾನು ಹೇಳ ಸಮಯ ಈ ಮಕಾರದೊಳಗಿರುವ ಮಕಾರ ಮಂತ್ರ ಬಸವಾಯ ನಮಃ, ಸುಗಂಧದೊಳಗಿರುವ ಆಚಾರಲಿಂಗ ಬಸವಾಯ ನಮಃ, ಮಕಾರದೊಳಗಿರುವ ಮಕಾರ ಮಂತ್ರ ಬಸವಾಯ ನಮಃ. ಈ ರೀತಿಯಾಗಿ ಪ್ರತಿಯೊಂದು ಅಲ್ಲಿ ಇರ್ತಕ್ಕಂಥ ಗಂಧಗಳನ್ನ ಅವಗುಣಗಳನ್ನ ಕಿತ್ತಿ ತೆಗೆಯೋದಕ್ಕೆ ಲಿಂಗದ ಬೆಳಕಿನಲ್ಲಿ ಸಾಧ್ಯ ಆಗ್ತದೆ. ಅದೆಲ್ಲ ವಿಜುವಲೈಸ್ ಮಾಡ್ಬೇಕು. ಅಲ್ಲಿ ವಕಾರ ನಕಾರಕ್ಕಾಯ್ತು, ವಕಾರಕ್ಕೆ ಬಂದ್ರಿ ಅಂದ್ರೆ ಬಮ ಏರೆಲ್ಲ ಬರ್ತೈತೆ. ಅಲ್ಲಿ ಬಮ ಎಡ ವೃಷಣ ಬಲ ವೃಷಣ ಶಿಷ್ಣದಲ್ಲಿ ಬರ್ತೈತೆ. ಅದು ಅಲ್ಲಿ ಮುಂದೆ ಬಂದು ಇಲ್ಲಿ ಏನೈತಿ ಬಮ ಏರಲ್ಲ ಕೆಳತುಟಿ ಮೇಲ್ತುಟಿ ಮತ್ತು ನಾಲಿಗೆ ತುದಿಯಲ್ಲಿ ಬರ್ತೈತಿ. ಅವು ಅಕ್ಷರಗಳನ್ನ ತರಬೇಕು. ನಾವು ಆಮೇಲೆ ಭಾವಿಸ್ಬೇಕು, ಅದನ್ನ ವಿಜುವಲೈಸ್ ಮಾಡ್ಬೇಕು. ಅದನ್ನ ಮಾಡಿ ಬ್ರಹ್ಮರಂಧ್ರಕ್ಕೆ ತರಬೇಕು. ಅಲ್ಲಿರುವ ಗುಣಗಳೇನಪ್ಪ ಅಂದ್ರೆ ನಾವು ಕಳ್ಕೊಳ್ಳೋಕೆ ಸಾಧ್ಯ ಆಗ್ತೈತೆ. ಅಲ್ಲಿ ಆಯ್ತು ನಾಮ ಶಿಕಾರದಲ್ಲಿ, ಶಿಕಾರ ಅಹಂಕಾರದ ಒಂದು ಇದದು. ಅಲ್ಲೇನೈತಿ ದಡಣ ತಥ ದನ ಪಪ, ಅಲ್ಲಿ 10 ಅಕ್ಷರಗಳು ಬರ್ತಾವಲ್ಲಿ. ದಡಣ ತಥ, ಎಡಗಾಲಿನ ಡಡಣ ತಥ, ಬಲಗಾಲಿನ ಪ ಪ ಬ ಭ ಮ. ಅವು ಅಕ್ಷರಗಳನ್ನ ಅವನು ವಿಜುವಲೈಸ್ ಮಾಡಿಕೊಂಡು ಅವು ಕೂಡ ಬ್ರಹ್ಮರಂಧ್ರಕ್ಕೆ ತರಬೇಕು. ಅವನ್ನ ಭಾವಿಸ್ಬೇಕಲ್ಲಿ. ಆ ಭಾವಿಸಿ ಅವನ್ ತಂದ್ರೆ ಅಲ್ಲಿಯ ಗುಣಗಳನ್ನು ನಾವು ಕಳ್ಕೊಳ್ಳೋಕ್ಕಾಗ್ತೈತಿ. ಇಲ್ಲಿ ಮುಂದೆ ಬಂದು ನಾಮಸಿ ಆಯ್ತು ವಕಾರದಲ್ಲಿ. ಅಲ್ಲೇನೈತಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನಗಳ ಗುಣಗಳು ಇರ್ತವೆ. ವಾಯು ಏನದವಲ್ಲ ಆ ವಾಯು ಗುಣಗಳನ್ನು ಅವನು ಕಳ್ಕೋಬೇಕಲ್ಲ. ಅವನು ಕಳ್ಕೋಬೇಕಾದಾಗ ಅಲ್ಲಿ ಏನು ಬರ್ತೈತೆ, ಅಲ್ಲಿ ಕ ಕ ಗ ಗಂಗ ಚ ಚ ಜೆ ಜಯ ಠ ಠ ಬರ್ತೈತೆ. ಒಂದು ಕೈಯಿನ ಬೆರಳುಗಳು ಕ ಕ ಗ ಗಂಗ ಚ ಚ ಜೆ ಜಯ ಠ ಠ, ಬಲಭುಜ ಮತ್ತು ಎಡಭುಜ. ಇಲ್ಲಿಂದ ಅಕ್ಷರಗಳನ್ನ ವಿಜುವಲೈಸ್ ಬ್ರಹ್ಮರಂಧ್ರಕ್ಕೆ ಮಾಡ್ಬೇಕಾಗ್ತದೆ. ಅವಾಗ ಅಲ್ಲಿಯ ಗುಣಗಳನ್ನು ಕಳಿತೇವೆ. ಒಂದು ಕ್ಷಣಕ್ಕೆ ಒಂದು ದಿವಸಕ್ಕೆ ಹೇಳಿದ ಮಾತ್ರಕ್ಕೆ ಆಗಲ್ಲ. ಅದು ಪ್ರತಿದಿನನೂ ಅದರಲ್ಲಿ ಭಾಗವಹಿಸಿ ಅದನ್ನು ತಿಳ್ಕೊಂಡು ಅದನ್ನೇನಪ್ಪ ಅಂದ್ರೆ ನಾವು ಪ್ರತಿದಿನ ಮಾಡ್ಬೇಕು. ಅದಕ್ಕೆ ಇವೆಲ್ಲ ಕ್ರಿಯೆಗಳನ್ನು ಒಳಪಡಿಸಿದ್ರೆ ಒಂದೊಂದು ಅಕ್ಷರಗಳನ್ನು ಕೂಡ ನಾವು ಇಡೀ ಅಂಗಾಂಗಗಳ ಮೇಲೆ ನಾವು ವಿಜುವಲೈಸ್ ನಾವು ಮಾಡಿದ್ವಿ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಚನ್ನಬಸವಣ್ಣವ್ರದು. ಅಲ್ಲಿ 4 ಗಳಿಗೆ ಆಗ್ತದೆ ಪೂಜೆ ಸಮಯ ಅಂತ ಹೇಳ್ತಾರೆ. ಅಂದ್ರೆ ಸುಮಾರು 94 ನಿಮಿಷ. ನಮಗೆ 94 ನಾವು ಎಲ್ಲ ಈ ಬಹಳ ಕಷ್ಟ ಆಗ್ತೈತಿ ಅಂತ ಅನ್ಕೊಂತಾರೆ ಎಲ್ಲರೂ. ಕಷ್ಟ ಅಲ್ಲ ಅದು. ನೋಡ್ರಿ, ರುಚಿ ಇದ್ದದ್ದು ಎಷ್ಟೊತ್ತಾಗಲಿ ಪ್ರಸಾದ ಮಾಡ್ಕೊಂತಾನೆ ಕುಂದಿರ್ತೀವಿ ನಾವು. ಯಾವ್ದನ ಒಂದು ಇಷ್ಟ ಇದ್ದದನ್ನು ಎಷ್ಟೊತ್ತಾಗಲಿ ಅದ್ರಾಗ ನಾವು ತೊಡಗಿಸ್ಕೊಂತೀವಿ ನಮ್ಮನ್ನು ನಾವು. ಬಟ್ ಈ ಲಿಂಗ ಪೂಜೆಯಲ್ಲಿ ನಮಗೆ ಬಹಳ ಕಷ್ಟಮ ಅಂತ ಮಾಡ್ಕೊಳಕತ್ತೀವಿ. ಅಲ್ಲ, ನಮ್ಮನ್ನ ಅದು ನಮ್ಗೆ ಲಿಂಗ ಹಾಕೊಂಡ್ರೆ ಜನ ಒತ್ತಲ್ಲಪ್ಪ. ಅದು ನಮ್ಗೆ ಎತ್ತತ್ತೆ ಮೇಲೆ ಅದ ನಾವು ಅರ್ಥ ಮಾಡ್ಕೋಬೇಕು ಅದನ್ನ. ಆ ಕಾರಣದಿಂದ ವಕಾರ ದಾಟಿ ಇನ್ನೇನು ವಾ ಯಕಾರಕ್ಕೆ ಬಂದಿರಿ ಅಂತ ತಿಳ್ಕೊಳ್ರಿ ನೀವು. ಅಲ್ಲಿ ಏನೈತಿ, ಅಲ್ಲಿ 16 ಷೋಡಶಾಕ್ಷರಗಳು ಬರ್ತಾವ. ಆ ಈ ಉ ರು ಎ ಐ ಓ ಓ ಓ ಅಂ ಅಹ. ಆ 16 ಅಕ್ಷರಗಳನ್ನು ದಂತಪಕ್ತಿವಿ. ಎಷ್ಟೇ ಇವು, ಕೆಳಗ 16 ಮ್ಯಾಗ 16, ಇವು 32. ಅವಕ್ಕೆ ವಿಜುವಲೈಸ್ ಮಾಡ್ಬೇಕು. ಅವನ್ನ ಮಾಡಿ ಬ್ರಹ್ಮರಂಧ್ರಕ್ಕೆ ಹೋಗ್ಬೇಕು. ಅವನ್ನ ಒಂದೊಂದು ನೀವು ಒಯ್ದ್ರಿಯಪ್ಪ ಅಂತಂದ್ರೆ ಆ ಸಮಯ ಅಷ್ಟು ತಗೊಂಡೇ ತಗೊಂತಿದ್ದೆ. ಅದಕ್ಕೆ ನಿಷ್ಠೆ ಬೇಕು. ತದೇಕ ಚಿತ್ತದಿಂದ ನಮ್ಮನ್ನು ನಾವು ಸಂಪೂರ್ಣವಾಗಿ ತೊಡಗಿಸಬೇಕು ಅದ್ರಾಗ ಅಲ್ಲಿ ಅದಕ್ಕೆ ಕೇಳ್ತಾರಲ್ಲ. ಯಾಕಂತಂದ್ರೆ ಇದು ಬ್ರಹ್ಮರಂಧ್ರ ನೀವು ಕೆಳಗೆ ಕಿಚ್ಚು ಕಾದಿತ್ತು. ಅವ್ವ ಹೇಳ್ತಾಳ, ಯಾರಂದ್ರೆ ಲಿಂಗಮ್ಮ ತಾಯಿ ಹೇಳ್ತಾಳ, ಒಂದು ಬಹಳ ಅದ್ಭುತವಾದ ವಚನಗಳು ಹೇಳ್ತಾಳ. ಅಲ್ಲಿಗೆ ನಮ್ಮ ಕಣ್ಣಲ್ಲಿ ನೀರು ಬರೋದಾಯ್ತು, ನಮ್ಮ ಭಾವ ಬರ್ತದೆ. ಅಲ್ಲಿ ಭಾವದಿಂದ ಪೂಜೆ ಆಗೋದಲ್ಲ, ಅದು ಆ ಭಾವಕ್ಕೆ ಸಂಬಂಧಪಟ್ಟದ್ದು. ಆ ಭಾವದಿಂದ ನಾವು ಮಾಡಿದ್ವು ಅಂದ್ರೆ ಪ್ರತಿಯೊಂದನ್ನು ಕೂಡ ನಾವು ಏನಪ್ಪ ಅಂತಂದ್ರೆ ಪಡೆಯೋದಕ್ಕೆ ಸಾಧ್ಯ ಇದೆ. ಅಲ್ಲಿ ಪಡೆಯೋದಂದ್ರೆ ನಾವು ಬಹಳ ಸಲ ಏನ್ ಮಾಡ್ತೀವಿ, ನಮ್ಗೆ ದೊಡ್ಡ ಬಂಗ್ಲೆ ಬೇಕು, ಕಾರ್ ಬೇಕು, ಒಂದು ದೊಡ್ಡದು ಏನೋ, ಇವೆಲ್ಲ ಲೌಕಿಕದ ಐಶ್ವರ್ಯ ಅಲ್ಲ. ಶರಣರು ಅದನ್ನ ಕೇಳಿಲ್ಲ. ಅವರು ಕರಿಯ ನಿತ್ತೊಡವಲ್ಲಿ ಸಿರಿಯ ನಿತ್ತೊಡಲ್ಲಿ ಇರಿದಪ್ಪ ರಾಜ್ಯವ ನಿತ್ತೊಡವಲ್ಲಿ ನಿಮ್ಮ ನೆನವೊಂದು ಅರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅಂತ ಹೇಳ್ತಾರೆ. ಅವ್ರು ಏನು ಕೇಳಲ್ಲ ಇಂಥವು ಯಾವ ಕೇಳಿಲ್ಲ. ಕಾಶ್ಮೀರದ ಮಹಾರಾಜರು ಅಂತ ರಾಜಕೀಯ ಬಿಟ್ಟು ಇಲ್ಲಿ ಕಟ್ಟಿಗೆ ಹೊಡೆದವ್ರು ಇಲ್ಲಿ ಜೀವನ ಮಾಡೋದಕ್ಕೆ ಅವ್ರಿಗೇನು ಬೇಕಾಗಿತ್ತ? ಅದು ಲೌಕಿಕಕ್ಕೆ ಅವರು ಮೊರೆ ಹೋಗಿದ್ರಂದ್ರೆ ಏನೂ ಇಲ್ಲ. ಅದು ಹಂಗ ಅನಿಸ್ತೈತೆ. ಅದು ನಮಗೆ ಅದು ಯಾವುದು ಶಾಶ್ವತವಾದದ್ದಲ್ಲ. ಏನ್ ಬೇಕಾದದ್ದು ಏನು, ಉಪ್ಪು ಎಷ್ಟೊತ್ತು ಹಾಕ್ತಿವ್ರಿ ನಾವು ಅಡಿಗೆ, ನೀವು ಎಷ್ಟು ಹಾಕ್ತೀರಿ ಅವ್ರ ಉಪ್ಪು ಎಷ್ಟು ರುಚಿಗೆ ಎಷ್ಟು ಬೇಕು ಅಷ್ಟೇ ಹಾಕ್ತಿವಿ. ಅದ್ರ ಅವಶ್ಯಕತೆ ಎಷ್ಟಿರ್ತ ಅಷ್ಟೇ. ಅದು ಉಳಿಕೆದ್ದು ಯಾವುದು ನಮ್ದಲ್ಲ, ನಮ್ಮ ಜೊತೆಗೆ ಅದು ಬರೋದನ್ನಲ್ಲ. ಅದನ್ನ ನಾವು ನೆಚ್ಕೊಂಡು ಇದು ಮಾಡಕ್ ಹೋಗ್ಬಾರ್ದು ನಾವೆಲ್ಲ. ಅದಕ್ಕೆ ಬೇಡುವಂತೆ ಮಾಡು, ಬೇಡಿದರೆ ನೀಡದಂತೆ ಮಾಡು, ನೀಡಿದರೆ ಕೆಳಗೆ ಬೀಳುವಂತೆ ಮಾಡು, ಬಿದ್ದರೆ ಸೊನಕ ಎತ್ತಿಕೊಂಡು ಹೋಗುವಂತೆ ಮಾಡು. ಅಕ್ಕ ಹೇಳ್ತಾಳ.
ಅದಕ್ಕಾಗಿ ಅದ್ರ ಮೇಲೆ ಇಲ್ಲ ಈ ಅಕ್ಷರಗಳ ಜೊತೆಗೆ ಎಲ್ಲಿ ನೋಡ್ರಿ ಕನ್ನಡ ಎಷ್ಟು ಸಮೃದ್ಧಿಯಾದ ಭಾಷೆ ಇರ್ಬೋದು, ಶರಣರು ಹೆಂಗ್ ಕಂಡಿಡಿದ್ರು. ಇವತ್ತಿಗೂ ಕೂಡ ಅಲ್ಲಿ ನೀವು ಯಾವ ಒಂದು ನಿಘಂಟಿನಲ್ಲಿ ನೋಡ್ಕೊಂಡು ಶಬ್ದ ನನ್ನ ಹತ್ರ ಅವು 8 ಸಂಪುಟಗಳಿದೆ ಒಬ್ಬ ದೊಡ್ಡವು, ಅದರ ಕೂಡ ಅರ್ಥ ಸಿಗೋದು ನನಗೆ ಕೆಲವೊಂದು ಶಬ್ದಗಳು ನೋಡಿದರೆ. ಅಷ್ಟು ಒಂದು ಪಾರಿಭಾಷಿಕ ಪದಗಳಲ್ಲಿ ನಾವು ನೋಡಿದ್ರು ಕೂಡ ಶರಣರ ಪದಗಳು ಹೆಂಗ್ ಬಳಸಿದ್ರು ಏನು ಅದು ಅರ್ಥ ಮಾಡ್ಕೊಳ್ಳೋಕೆ ಬಹಳ ಕಷ್ಟ ಐತೆ ಅದು. ಅಂದ್ರೆ ಅಂತ ಒಂದು ಸಮೃದ್ಧ ಭಾಷೆ ಅಕ್ಷರಗಳ ಮೂಲಕ. ಅದಕ್ಕೆ ಹೇಳಿದ್ರು ಅವರು ಎಲ್ಲರೂ ಫಲಪದವಿಗಳನ್ನು ಪಡೆದ್ರು. ಕೃಷ್ಣ ಅವರೆಲ್ಲ ಹೇಳ್ತಾರಲ್ಲ, ಉಳಿಕಾದ್ರಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರೂ ಮಾಡಿದ್ರು, ಭಕ್ತಿ ಮಾಡಿದ್ರು. ಬಹಳ ಜನರ ಮಕ್ಕಳು ಕೊಟ್ರು, ಇನ್ನೊಂದು ಕೊಟ್ರು, ಎಲ್ಲ ಕೊಟ್ರು. ಅದಕ್ಕೆ ಬ್ಯಾರೆ ಕೊಟ್ರು, ತಮ್ಮನ್ನ ಯಾರು ಕೊಡಲ್ಲ ಅಂತ ಹೇಳ್ತಾರೆ ಒಂದ್ ಕಡೆಗೆ ಶರಣರು. ಅದನ್ನು ಕೊಡೋದಲ್ಲ, ನಾನು ಏನ್ ಕೊಡ್ಬೇಕು, ನನ್ನಲ್ಲಿರುವ ಅವಗುಣಗಳನ್ನು ಅರ್ಪಿಸ್ಬೇಕು ನಾವು. ನಮಗೆ ಪ್ರಸಾದ ಕೊಟ್ಟವ್ರು ಯಾರು? ಆ ಪರಮ ದಯಾಮಯ ಆಗಿರ್ತಕ್ಕಂಥ ಎಲ್ಲರ ಕಣ್ಣಿಗೆ ಕಾಣಲಾರ್ದೆ ನಮ್ಮೆಲ್ಲರ ಜೀವ ಚೈತನ್ಯವಾಗಿದನಲ್ಲ, ನಮ್ಮನ್ನು ಮಾತಾಡಕ್ ಶಕ್ತಿ ಕೊಟ್ಟನ, ನೋಡಕ್ ಶಕ್ತಿ ಕೊಟ್ಟನ. ನೋಡುವ ಭಾವದಲ್ಲಿ ನಮಗಿರ್ಬೇಕು ನಾವು. ನಾವೇನಂತ ನೋಡಿದ್ವಿ, ಹೆಂಡತಿ ಅಂತ ನೋಡಿದೀವಿ, ನಮ್ಮಪ್ಪ ಅಂತ ನೋಡಿದ್ವಿ, ನಮ್ಮ ತಾಯಿ ಅಂತ ನೋಡಿದ್ವಿ, ನಮ್ಮ ಮಕ್ಕಳಂತ ನೋಡಿದ್ವಿ. ಅಲ್ಲ, ಸಂಬಂಧದಿಂದ ನೋಡ್ಬೇಡ್ರಿ. ವ್ಯಾಮೋಹ, ಅದು ವ್ಯಾಮೋಹ ಸುದಿಗಂತ ಇದೆ. ಲೌಕಿಕದ ಬಂಧನಕ್ಕೆ ಮತ್ತೆ ಅತಿ ಬಿಗಿತವಾದ ಕಾರಣ ಆಗ್ತೈತೆ ಅದು. ಅದನ್ನ ಬಿಡ್ಬೇಕು. ಅದನ್ನ ನಾವು ನೋಡಂಗೇ ಇಲ್ಲ. ಭಕ್ತಿಯ ರೂಪದಿಂದ ನೋಡ್ಬೇಕು ನಾವು. ಭಕ್ತಿಯ ರೂಪದಿಂದ, ಆ ಭಕ್ತಿಯಿಂದ ನೋಡಿದೀವಪ್ಪ ಅಂತಂದ್ರೆ ನೋಡದೆ ಬೇರೆ. ನೀವು ಯಾವ್ದನ್ನ ನೋಡ್ರಿ, ಜಂಗಮವಾಗಿ ನೋಡ್ರಿ. ಎಲ್ಲದರಲ್ಲಿ ಜಂಗಮ ಐತಿವ. ಒಂದು ಬೀಜ ಹಾಕಿದೇವಪ್ಪ ಅಂದ್ರೆ 2 ಎಲೆ ಎದಿಗಂತಂದ್ರೆ ಎಲ್ಲಿಂದ ಬರ್ತಾವ? ಅವ್ನ ಶಕ್ತಿ ಐತಿಲ್ಲ ಹೇಳ್ರದ್ರಾಗ. ಅದನ್ನ ನಾವು ನೋಡ್ಲೇಬೇಕಾಗ್ತೈತಿ. ಅದನ್ನ ನಾವು ನೋಡ್ಬೇಕು. ಅದನ್ನ ನೋಡ್ತಕ್ಕಂಥ ಗ್ರಹಿಕೆ ಬೇಕು. ನಾವೇನ್ ಮಾಡಿದ್ವಿ, ಯಾವ್ದೇನ ನಾವೇನಂದ್ಬಿಟ್ರೆ ನಮಗೆ ಬೇಕಾದದ್ದನ್ನೇ ನೋಡಿ ನಾವು ಇಷ್ಟಪಡ್ತಕ್ಕಂಥ ಒಂದು ಭಾವದಲ್ಲಿ ಏನಾಗಿರ್ತೀವಿಲ್ಲ. ಎಲ್ಲರಲ್ಲಿ ಕೂಡ ದೇವರನ್ನು ನೋಡ್ತಕ್ಕಂಥ ಒಂದು ದಿವ್ಯ ಜ್ಞಾನವನ್ನು ನಾವು ಲಿಂಗ ನಮಗೆ ಕೊಡ್ತೈತಿ ಅನ್ನೋದನ್ನ ನಾವು ತಿಳ್ಕೊಬೇಕಾಗ್ತೈತಿ ಮೊದಲು. ಅದಕ್ಕಾಗಿ ಇವೆಲ್ಲ ಅಕ್ಷರಗಳ ಜೊತೆಗೆ ನಾವು ವಿಜುವಲೈಸ್ ಮಾಡಿ ಅವ್ನು ನೋಡಿದರೆ ನಮ್ಮಲ್ಲಿರುವ ಎಲ್ಲವನ್ನು ದಿನಕ್ಕೆ ಕಳಿತೇ ಹೋಗು. ನಮಗೆ ಅವೆಲ್ಲ ಕಳಿತೇವೋ. ಅವನು ಕಳ್ಕೊಂಡು ನಾವೇನಪ್ಪ ಅಂತಂದ್ರ ಇವು ಎಲ್ಲದರ ಜೊತೆಗೆ ಏನು ಇಲ್ಲದಂತ ಸಂತೋಷ ಪಡ್ತಕ್ಕಂಥ ಭಾವ ಇದೆ ಇಲ್ಲಿ. ಏನು ಇಲ್ದೇನೆ ಅದಕ್ಕೆ ಶರಣರು ಮಾಡಿದ್ದೇ ಅದು. ಆ ಶರಣರ ದಾರಿ ಏನೈತಲ್ಲ ನಮ್ಗೆ ಬಹಳ ಅದ್ಭುತವಾದದ್ದೈತೆ. ಎಲ್ಲರೂ ಮಾಡಿದ್ರು. ಈಗ ಏನೆಲ್ಲ ಮಾಡೋದನ್ನ ನೋಡ್ತು, ಹೊರಗಡೆ ಎಲ್ಲ ನೋಡ್ತು ನಾವು. ಆದ್ರೆ ಆ ಲಿಂಗದ ಒಡಲನ್ನು ಬಗೆದು ಆ ಬೆಳಕಿನಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ನಾವು ಕ್ರಿಯಾ ಶುದ್ಧಿ ಮಾಡ್ಕೊಳಕ ನಮ್ಗೆ ಆಗ್ತಾ ಇಲ್ಲಲ್ಲ, ನಮ್ಮನ್ನು ತೊಡ್ಸಳಕ್ ಆಗ್ತಾ ಇಲ್ಲ. ನಾವು 1.5 ತಾಸು 1-2 ಪಿಕ್ಚರ್ ನೋಡ್ತೀವಿ, ಟಿವಿಯಾಗ ಮುಂದೆ ಕುಂತ್ಕೊಂಡು ಧಾರಾವಾಹಿಗಳು ನೋಡ್ತೀವಿ, ಮತ್ತೊಂದು ನೋಡ್ತೀವಿ. ಆದ್ರೆ ಲಿಂಗ ನೋಡ್ತಕ್ಕಂಥ ಒಂದು ವ್ಯವಧಾನ ನಮ್ಮಲ್ಲಿ ಕಳ್ಕೊಂಡ್ಬಿಟ್ಟಿವಿ ನಾವು. ನಮ್ಮ ಮಕ್ಕಳ ಸ್ಥಿತಿ ಏನಾಗಿದೆ, ಅವ್ರ ಕೊಳ್ಳಾಗ ಲಿಂಗ ಇಲ್ಲ, ಅವ್ರದ್ದು ಏನು ಪರಿಸ್ಥಿತಿ ಆಗಿದೆ ಅಂದ್ರೆ ನಾವು ಅದನ್ನ ವರ್ಣಿಸಕ ಅಸಾಧ್ಯ. ಅಷ್ಟೊಂದು ಪರಿಸ್ಥಿತಿ ಐತಿ ಈಗ. ಅದಕ್ಕಾಗಿ ನಾವು ಲಿಂಗದ ನೆಲೆಯಲ್ಲಿ ಗಟ್ಟಿಯಾಗಿರ್ಬೇಕು. ಈ ರೀತಿಯಾಗಿ ಏನಪ್ಪ ಅಂದ್ರೆ ಈ ಲಿಂಗದ ಜೊತೆಗೆ ಇದನ್ನ ಏನೈತೆ, ನೀವು ನೋಡ್ರಿ ಇವನ್ನೆಲ್ಲ ನೋಡಿದಾಗ ಏನ್ ಅನ್ಸಬಹುದು ನೋಡ್ರಿ. ಇವೆಲ್ಲನೂ ನಮ್ಮ ಅಂತರಂಗದಲ್ಲಿ ನಾವು ಏನಪ್ಪ ಅಂತಂದ್ರೆ ನಾವು ವಿಜುವಲೈಸ್ ನಾವು ಮಾಡ್ಕೊಂಡು ಅದನ್ನ ನೋಡ್ತಾ ನೋಡ್ರಿ. ಅಲ್ರಿ, ಈಗೇನೋ ಯಾವ ಮಷಿನ್ಗಳಿಟ್ಟು ಆಕಾಶ ಕಾಯಗಳನ್ನು ನೋಡ್ತಾರ, ಪ್ಲಾನೆಟ್ಗಳನ್ನು ನೋಡ್ತಾರ. ಆದ್ರೆ ಲಿಂಗದಲ್ಲಿ ನೋಡಿದ್ರಲ್ರಿ ಎಷ್ಟು ಗುಪ್ತ ಸಮುದ್ರಗಳಿದ್ವು, ಎಷ್ಟು ದುಜಿರ ಸಮುದ್ರಗಳಿದ್ವು, ಏನು ಎಲ್ಲೆಲ್ಲಿದೆಯೋ ಅನ್ನೋದನ್ನ ಶರಣರು ಹೇಳಿಕೊಟ್ಬಿಟ್ಟಾರ. ನಾವು ತಾಯಿ ಹೊಟ್ಟೆಗಿರ್ಬೇಕಾದ್ರೆ ಏನ್ ನೋಡ್ರಿ ಹೆಂಗೈತದು. ಎಷ್ಟು ಅದ್ಭುತವಾಗಿ ಬಾಲಸಂಗನವ್ರು ಬರ್ತಾರೆ ನೋಡ್ರಿ. ಇಲ್ರಿ, ನಾವು ಹೊಟ್ಟೆಗಿದ್ರೆ ಒಂದು ಗುಟು ನೀರು ಕುಡಿದ್ರೆ 1000 ಸಿಡಿಲು ಬಡ್ದಂಗ ಆಗ್ತಂತ ಕೂಸಿಗೆ. ಅಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿ ಬಂದೀವಿ, ಮತ್ತೆ ಅಲ್ಲೇ ಹೋಗ್ಬೇಕಂತ ನಾವು ಬಯಸೋದು ಎಷ್ಟು ನ್ಯಾಯ ಇದು? ನಾವು ಯೋಚನೆ ಮಾಡ್ಬೇಕಲ್ಲ, ಇದ್ರ ಕಡಿಮೆ ಮಾಡ್ಕೋಬೇಕು ನಾವು. ಇದನ್ನ ಪುನರಿಪಿ ಜನನ ಪುನರಿಪಿ ಮರಣ, ಇದರಿಂದ ಏನೈತಿ? ಇದು ಹುಟ್ಟು ಸಾವಿಗೆ ಒಳಗಾಗಿ ಈ ಕಷ್ಟ ಅನುಭವಿಸಿ ನಮ್ಗಿನ್ನೂ ಸಾಕಾಗಿಲ್ಲ. ಏನಿದು ಅರ್ಥ? ನಾವು ಕೊನೆಗೆ ಇಲ್ಲಿಂದ ದಾಟಣ, ನಾವು ಇದರಿಂದ ದಾಟಣ ಎಲ್ಲರಲ್ಲಿ ಕೂಡಪ್ಪ ನಾವೇನಿಲ್ಲ. ಅದು ಭಕ್ತಿ ಮಾಡೋವಂಥದ್ದು ಎಂತ ಅದ್ಭುತ ಐತಿ. ನೀ ಕೊಟ್ಟಿಯಪ್ಪ, ಬರುವಾಗ ಬರೀ ಕೈಯಲ್ಲಿ ಬಿದ್ದೀವಿ, ಹೋಗುವಂತೆ ಮಣ್ಣಿಗೆ ಹೋದಾಗ ಅಷ್ಟೇ ಮಾತಾಡ್ತೀವಿ ನಾವು. 3 ವೈರಾಗ್ಯಗಳು ಅದೇವಲ್ಲ, ತಮ್ಮೆಲ್ಲರಿಗೂ ಗೊತ್ತೈತಿ. ಅದನ್ನ ಮಾತೇನು ವ್ಯಾಖ್ಯಾನ ಮಾಡೋದು ಬೇಡ. ಆದ್ರೆ ಐತಂದ್ರ ಅದ ನಿರಂತರವಾಗಿ ನಿಂತರ ನಮ್ಮಲ್ಲಿರುವ ಮಾಯೆ ಆಡುತ್ತದೆ. ಯಾಕಂದ್ರ ಹೆಂಗೈತೆ ಅದು ನೋಡ್ರಿ. ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ. ಆ ಮಾಯೆಯನ್ನ 3 ಪರಿಯಲ್ಲಿ ಅವ್ರು ಹೇಳಿದಾಗ ಅವ್ರು ಮುಂದೆ ಏನ್ ಹೇಳ್ತಾರ? ಈ ಮಾಯೆ ಕಳೆವಡೆ ಎನ್ನಳವಲ್ಲ, ನೀವೇ ಬಲ್ಲಿರಿ ಕೊಡುವ ಸಂಗಮ ದೇವ. ಅದನ್ನ ಅಲ್ಲಗಳಕ್ಕೆ ಬರಂಗಿಲ್ಲ. ಮಾಯನ ಬೇಯಂಗಿಲ್ಲ. ನಾವು ಅದ್ರ ಜೊತೆಗಿದ್ದ ಅದನ್ನ ಕಳ್ಕೋಬೇಕು ನಾವು. ದೀಪ ನೀವು ಸದಾ ಇಟ್ಕೊಳ್ರಿ, ಕತ್ತ ನಿಮ್ಮ ಹತ್ರ ಬರಕ್ ಸಾಧ್ಯನೇ ಇಲ್ಲ. ಅವ್ರ ನೆನವೇ ದೀಪ, ಅದ್ರ ನೆನವೇ ಲಿಂಗದ ನೆನಹೇ ನಮಗೆ ದೀಪ, ಅದ್ರದ್ದೇ ಬೆಳಕು. ಆ ಬೆಳಕು ನಮ್ಮಲ್ಲಿ ಇತ್ತಪ್ಪ ಅಂತಂದ್ರೆ ಯಾವ ಮಾಯೆ ಕತ್ತಲಿಗಳು ಕೂಡ ನಮ್ಮ ಹತ್ರ ಬರಕ್ ಸಾಧ್ಯನೇ ಇಲ್ಲ.
ಅದಕ್ಕಾಗಿ ಆ ಮಾಯೆಯನ್ನು ತೊಡೆದಾಕ್ಬೇಕಂತಂದ್ರೆ ಆ ಲಿಂಗದ ನೆನಪು ಸದಾ ಇರ್ಬೇಕು. ನಾ ಏನ್ ಮಾಡ್ತಂದ್ರೆ ಲಿಂಗಕ್ಕೆ ಮಾಡ್ತಾ ಇರ್ಬೇಕು. ನಾ ಪೂಜೆ ಅಷ್ಟೆಲ್ಲ ಮಾಡೋದಲ್ಲ. ನಾನು ವ್ಯಾಪಾರ ಮಾಡ್ಬೇಕಾದ್ರೂ ಕೂಡ ನಾನು ಲಿಂಗದ ಜೊತೆಗೇನೆ ವ್ಯಾಪಾರ ಮಾಡ್ಬೇಕು. ಬಂದು ಗಿರಾಕಿ ಲಿಂಗ ಅಂತಾನೆ ಹೇಳ್ಬೇಕಂತ ಹೇಳ್ತಾರೆ ನಮ್ಮ ಗುರುಗಳು. ಅದಕ್ಕೆ ಪ್ರತಿಯೊಂದು ಕೂಡ ಲಿಂಗದ ಜೊತೆಗೆ ವ್ಯವಹರಿಸ್ತಾ ಇದ್ದೀನಿ ನಾನು. ಅದಕ್ಕೆ ಅವ್ರು ಹೇಳಿದ್ರು, ಲಿಂಗದ ಜೊತೆಗೆ ವ್ಯವಹಾರ ಮಾಡ್ರು, ದೇವ್ರ ಜೊತೆಗೆ ವ್ಯವಹಾರ ಮಾಡೋರು ಯಾರು? ಕೃಷಿ ಕೃತ್ಯ ಕಾಯಕ ಮಾಡೋ ಸದ್ಭಕ್ತನ ಪಾದವ ತೋರಯ್ಯ ಎನಗೆ. ಆತನ ತನು ಶುದ್ಧ, ಆತನ ಮನಶುದ್ಧ, ಆತನ ಭಾವ ಶುದ್ಧ. ಇಂತಪ್ಪ ಸದ್ಭಕ್ತನ ಮನೆ ಹೋಗಿ ಪೂಜಾ ಪಾದೋದಕ ಪ್ರಸಾದ ಕೊಂಬ ಜಂಗಮ ಪಾವನ ಅಂತ. ಅಂದ್ರೆ ಪ್ರತಿಯೊಂದಕ್ಕೂ ಮಳೆ ಬೆಳೆಯನ್ನು ಯಾರು ಕೊಡ್ತಾರೆ? ನಾವು ಕೊಡಕ್ಕಾಗ್ತಾ? ಯಾರನ್ನು ಕೊಡಕ್ಕಾಗ್ತಾ? ಸಾಲ ಬೇಕಂದ್ರೆ ಬ್ಯಾಂಕಿಗೂ ಮ್ಯಾನೇಜರ್ನ ಕೇಳ್ಬೋದು. ಮಳೆ ಬೇಕಂದ್ರೆ ಯಾರನ್ನ ಕೇಳ್ಬೇಕು? ಅಪ್ಪನೇ ಕೇಳ್ಬೇಕು. ನಾವು ಮಳೆ ಹೊರಪಾಗಲಂದ್ರೆ ಯಾರು ಕೇಳ್ಬೇಕು? ಅಪ್ಪನೇ ಕೇಳ್ಬೇಕು. ಎಲ್ಲವೂ ಅಪ್ಪನೇ ಕೇಳ್ಬೇಕು. ಹಂಗಾಗಿ ಆತ ಅಗದಿ ದೇವ್ರನ್ನ ಅಗದಿ ಸಮೀಪವರ್ತಿ ಆಗಿದ್ದಂತ ಕೃಷಿಕ ಅಂತ ಹೇಳ್ತಾರ. ಅದೇ ರೀತಿಯಾಗಿ ನಮ್ಮ ಪ್ರತಿಯೊಂದು ವ್ಯವಹಾರದಲ್ಲಿ ಕೂಡ ಆ ಭಗವಂತನ ನೆನಪಿನಲ್ಲಿ ನಾವು ವ್ಯವಹಾರ ಮಾಡಿದೇವೆ ಅಂದ್ರೆ ಎಲ್ಲಿ ವಂಚನೆ ಇಲ್ಲ. ನಾವೇನ್ ಮಾಡ್ತೀವಿ? 2 ಸಾಮಾನು ತಂದ್ರೆ ನನಗೆ ಬೇಕಿದ್ದವನಿಗೆ ಸ್ವಲ್ಪ ಜಾಸ್ತಿ ಕೊಡ್ತೀವಿ, ಬೇಕಿದ್ದವನಿಗೆ ಸ್ವಲ್ಪ ಕಡಿಮೆ ಕೊಡ್ತೀವಿ. ಭಾವ ಹಿಂಗಿರ್ತೈತಿ. ಅದಕ್ಕೆ ಆ ಭಾವ ಶುದ್ಧ ಆಗ್ಬೇಕಾದ್ರೆ ಆ ಲಿಂಗದ ನೆಲೆಯಲ್ಲಿ ನಾವೇನಪ್ಪ ಅಂದ್ರೆ ವ್ಯವಹಾರ ಮಾಡಲೇಬೇಕಾಗ್ತೈತೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತೀನಿ. ಈ ರೀತಿಯಾಗಿ ಎಲ್ಲರೂ ನಾವು ಮನೆಯಲ್ಲಿ ಇದು ಎಷ್ಟು ಮಟ್ಟಿಗೆ ನಾನು ಸೆರೆಯಲ್ಲಿ ನನ್ನ ಅರಿವಿಗೆ ಬಂದಿರೋದನ್ನು ತಮ್ಮೆಲ್ಲರಿಗೂ ನಾನು ಎಡೆ ಮಾಡಿದ್ದೀನಿ ಈ ಲಿಂಗದ ಮುಖಾಂತರ. ಇದನ್ನೇನಂತಂದ್ರೆ ಈಗ ನಾವು ಪಾದೋದಕವನ್ನು ತಗೊಳ್ಳೋದು, ಬೆರಳಿಗೆ ಭಸ್ಮವನ್ನು ಧರಿಸಲ್ರಿ. 5 ಬೆರಳಿಗೆ ನಮ ಶಿವಾಯ ಓಂ ಬಸವ ಬರ್ಕೊಂಡು, ಕರುಣಾ ಜಲವೇ ಗುರುಪಾದೋದಕ, ವಿನಯ ಜಲವೇ ಲಿಂಗಪಾದೋದಕ, ಸಮತಾ ಜಲವೇ ಜಂಗಮ ಪಾದೋದಕ. ಗುರುಪಾದೋದಕದಿಂದ ಸಂಚಿತ ಕರ್ಮ ನಾಸ್ತಿ, ಲಿಂಗಪಾದೋದಕದಿಂದ ಪ್ರಾರಬ್ಧ ಕರ್ಮ ನಾಸ್ತಿ, ಜಂಗಮ ಪಾದೋದಕದಿಂದ ಆಗಾಮಿ ಕರ್ಮ ನಾಸ್ತಿ, ಇಂತಿ ತ್ರಿವಿಧೋದಕದಿಂದ ತ್ರಿವಿಧ ಕರ್ಮ ನಾಸ್ತಿ. ಈ ತ್ರಿವಿಧೋದಕದ ಮರ್ಮವ ನಿಮ್ಮ ಶರಣನೇ ಬಲ್ಲ ಅಂತ ಅಪ್ಪ ಹೇಳ್ತಾನೆ. ಯಾಕಂದ್ರೆ ಸಂಚಿತ ಪ್ರಾರಬ್ಧ ಆಗಾಮಿಗಳನ್ನು ಕಳ್ಕೋಬೇಕಾದ್ರೆ ದಿನ ಪೂಜೆ ಮಾಡಿದ್ರೆ ಸಾಕು, ನಮಗೆ ಕಳೆದೋಗ್ಬಿಡ್ತಾವೆ. ಹಿಂದಿಂದು ಕಳಿತಿದ್ದೆ. ಇವತ್ತು ನಾವು ಮಾಡಬೇಕಾದ ಕೆಲಸಗಳಲ್ಲಿ ಎಚ್ಚರಿಕೆಯಿಂದ ಇರ್ತೀವಿ. ನಾವು ಮುಂದೆ ಆಗಾಮಿಯಲ್ಲಿ ಏನಾದರೂ ಬರ್ತಾವ ಕರ್ಮ ಅನ್ನೋ ಭಯನೇ ನಮ್ಗೆ ಇರಂಗಿಲ್ಲ. ಅದಕ್ಕೆ 4 ದಿನ ಬದುಕಿದರೆ ಏನು, 3 ದಿನ ಬದುಕಿದರೆ ಏನು, 2 ದಿನ ಬದುಕಿದರೆ ಏನು, ನಿನ್ನ ನೆನವಿನಲ್ಲಿ 1 ದಿನ ಬದುಕಿದರೆ ಸಾಲದೆ, ಶರಣರ ಸಂಘದಲ್ಲಿ 1 ದಿನ ಬದುಕಿದರೆ ಸಾಲದೆ ಅಂತಾರೆ. ನಮ್ಗಾದ್ರೆ ಭಯ ಇರಬಾರ್ದು. ಈಗ ನೋಡ್ರಿ, ನಾವು ಊರ್ಲಿಂದ ಬಂದೀವಿ, ಬಸಾಪುರ್ಲಿಂದ ಬಂದಿವಿ, ಲಗೇಜ್ ರೆಡಿ ಮಾಡಿ ಇಟ್ಬಿಡ್ತೀವಿ. ಕೆಲಸ ಮುಗಿತೀವಿ. ಪ್ರಸಾದ್ ಶಶಿಧರ್ ಅವರು ಬಸ್ಸನ್ನು ತಯಾರು ಮಾಡಿಸಿದ್ರಂದ್ರೆ ಊರಿಗೆ ಹೋಗಿ ತಯಾರಾಗಿ, ಮತ್ತೆ ಅಲ್ಲಿಂದ ಬಂದೀವಿ, ಆ ಊರಿಗೆ ಹೋಗಿ ನಾವು ಯಾಕೆ ರೆಡಿ ಇರಬಾರ್ದು? ಯಾವಾಗಲೂ ಸನ್ನದ್ಧವಾಗಿರ್ಬೇಕು. ನಾವು ಯಾವಾಗನ ಕರೆಪ್ಪ ಬರ್ತೀವಿ ನಾವು ಅನ್ಬೇಕಾದ್ರೆ ಏನಿಲ್ಲ. ಅದ್ರಾಗ ಕೂಡಲ ಸಂಗನ ಶರಣರು ಸ್ವತಂತ್ರ ಧೀರರು. ನಮ್ಗೇನಿಲ್ಲ, ಎಲ್ಲಿದ್ರು ಅಷ್ಟೇ. ಅದ್ರ ಜೊತೆಗಿರಕ್ಕೆ ಏನೈತಿ? ನಾವು ಹಂಗೆ ಬಂದೀವಿ, ಆತನ ರೂಪ ಹೊತ್ಕೊಂಡಿದ್ವಿ. ಮಾಡುವ ಕ್ರಿಯೆ ಎಲ್ಲ ಆತನ ಮುಖಾಂತರ, ಲಿಂಗೈನ ಮುಖಾಂತರ ನಡೀತಂದಾಗ ನಾವು ಮಾಡೋ ಕೆಲಸ ನಾನು ಮಾಡ್ತಾನಕ್ಕೆ ಎಲ್ಲವೂ ನೀನೇ ಮಾಡ್ತೀವಿ ಅನ್ನೋ ಭಾವದಲ್ಲಿ ನಾವು ಮಾಡಿದ್ವಿ ಅಂದ್ರೆ ಎಲ್ಲ ಲಿಂಗೈಗೆ ಅರ್ಪಿತ ಆಗುತ್ತೆ ಅಂತಕ್ಕಂಥ ಒಂದು ಭಾವ. ಯಾಕಂದ್ರೆ ಈ ಪೂಜೆ ಮುಗಿಯೋದಿಲ್ಲ. ಈಗ ಮುಗಿಸಿಂದ ಏನೈತಿ, ಮತ್ತೆ ಇದಕ್ಕೆ ಭಸ್ಮ ಧರಿಸಿ, ಮತ್ತೆ ಆಮೇಲೆ ಏನಂತಂದ್ರೆ ಒಂದು ಪತ್ರಿ ಏರಿಸಿ ಮತ್ತೆ ಶರಣಾರ್ಥಿ ಮಾಡ್ಬೇಕು. ಯಾಕಂದ್ರೆ ಮುಂದಿನ ಎಲ್ಲ ಕ್ರಿಯೆಯಲ್ಲಿ ಕೂಡ ನಿನ್ನ ನೆನವು ನನಗೆ ತಂದೆ. ಸತ್ಯ ಸದಾಚಾರ, ಧರ್ಮದ ನಡೆ ನುಡಿ ಸನ್ನಡತೆಯಲ್ಲಿ ನನ್ನನ್ನು ನೀನು ನಡೆಸುವಂತಕ್ಕಂಥ ಭಾವದೊಂದಿಗೆ ಆ ಲಿಂಗೈನಲ್ಲಿ ನಾವು ಕೇಳ್ಕೋಬೇಕು. ಏನು ಬೇಡ ನಮಗೇನನ್ನು ಕೊಡ್ರಂತ ಲಿಂಗೈನ ಕೇಳ್ಬೇಕು. ನಾನು ಸತ್ಯವಾಗಿ ಹೇಳ್ತೀನಿ ನಿಮ್ಮ ಮುಂದೆ, ನಾನು ಇಷ್ಟು ವರ್ಷ ಆಯ್ತು ಲಿಂಗ ಸಾಕ್ಷಿಯಾಗಿ ನಾನು ಏನು ಕೇಳೋದೇ ಇಲ್ಲ. ಆತ ನಮ್ಮಪ್ಪ ನನಗೇನು ಬೇಕಂತ ಕೊಡ್ತಾನ ಆತ. ನಾ ಶಾಲೆಗೆ ಹೋದಾಗ ನಮಗೆ ಪುಸ್ತಕ ಹೆಂಗೆ ತಂದು ಕೊಟ್ಟರು, ಅಂಗಿ ಯಾವ ಬೇಕಂತ ಹೊಲಿಸ್ಕೊಟ್ರು. ನಮ್ಮ ಮಕ್ಕಳಿಗೆ ತಂದು ಕೊಟ್ಟಿವಿಲ್ಲ ನಾವು. ಮತ್ತೆ ಆತ ನಮ್ಮಪ್ಪ ನಮಗೇನು ಕೊಡೋಕೊಂಬುದು ಆತಗಿಲ್ಲ. ನೀನು ಆತ ನೆನ್ಸಿ ಬದುಕದ ಕಲಿ ಅಷ್ಟೇ. ಆತನೇ ಕೊಡ್ತಾನೆ ನಿನ್ಗೆ ಇದ್ದಲ್ಲಿ ತಂದು. ನೀವೇನು ಕೇಳೋದೇ ಬೇಡ. ಮತ್ತೆ ಒಂದು ನೀವು ಗಿಲ್ಡಿಟ್ಟು ಅದೊಂದು ನಾನೇನು ತಂದು ಕೊಡ್ತೇನೆ, ಅದೇನು ಮಾಡ್ತೀವಿ? ಸ್ವಲ್ಪ ಕೊಟ್ಟಿವೇನ 50 ಪಟ್ಟು ಕೇಳ್ತೀವಿ ಆತ. ನಾವು ಯಾರೇ ಏನು ಕೊಡಲ್ರಿ. ನಾವು ಅದಕ್ಕೆ ಅಪ್ಪ ಹೇಳಿದ ಕಾಯಕವೇ ಕೈಲಾಸ. ನಾವು ಕೆಲಸ ಮಾಡಿದಿವಿಲ್ಲ ಅದೇ ನಮಗೆ ಕೈಲಾಸ. ಮತ್ತೇನಿಲ್ಲ. ನೀನೇನು ಲಕ್ಷ ರೂಪಾಯಿ ಕೊಟ್ಟು ಒಂದು ಬೆಡ್ ತಂದ್ರೆ ನೀನು ನಿದ್ದೆ ಬರಲ್ಲ ಅಂದ್ರೆ ಗುಳಿಗೆ ತಗೊಂಡ್ರೆ ಏನು ಉಪಯೋಗ ಐತೆ ಹೇಳ್ರದಾಗ? ಎಳ್ಯಾಗ ಮಕ್ಕಳರು ಕೂಡ ನಿದ್ದೆ ಬಂದಿರ್ಬೇಕು ನಮಗೆ. ಅದೇ ಆತನ ಸುಖವಾದ ಜೀವನ ಅಂತ ನಾನು ಭಾವಿಸ್ತೀನಿ. ಅದಕ್ಕಾಗಿ ಎಲ್ಲರೂ ಕೂಡ ಈ ಲಿಂಗದ ನೆನೆಯಲ್ಲಿ ನಮ್ಮ ಪ್ರತಿಯೊಂದು ಬದುಕಿನಲ್ಲಿ ಯಾವ ಒತ್ತಡವನ್ನು ಏನಿಲ್ಲ. ನಿಂದಪ್ಪ, ನಿನ್ನಿಷ್ಟ. ಎಂಥ ಕಷ್ಟನ ಬರಲಿ, ಅದು ನಿನ್ನಿಷ್ಟಪ್ಪ. ನೀನೇನು ಮಾಡ್ತೀಯ ಅಷ್ಟೇ. ನೋವು ಬಂದ ಆವಕಾಯಕವಾದರೂ ಸ್ವಕಾಯಕವ ಮಾಡಿ ಹೇಳ್ತಾರಲ್ಲ, ಆ ರೀತಿಯಾಗಿ ನಾವು ಬದುಕ್ಬಿಡೋದು ಅಷ್ಟೇ. ನೋವು ಬಂದರೆ ನರಳು, ಬೇನೆ ಬಂದರೆ ಹೊರಳು, ಸಾವು ಬಂದರೆ ಸಾಯಿ, ಬಾಪುಲದ್ದೇ ಸೋಮ.
ಹಂಗಾಗಿ ಎಲ್ಲವನ್ನೂ ಆತಗೆ ಅರ್ಪಿಸ್ಬಿಡೋದು ಅಷ್ಟೇ, ಮತ್ತೇನಿಲ್ಲ. ನಾನು ಮಾಡ್ತಕ್ಕದ್ದು ಏನಿಲ್ಲ, ನಿಜವಾಗ್ಲೂ ನಾ ಮಾಡ್ತಕ್ಕದ್ದು ಏನಿಲ್ಲ. ಅದು ದ್ವೈತ ಭಾವ ಇರಬಾರ್ದು. ನಾವು ಅದ್ವೈತಕ್ಕೆ ಹೋದ್ಯಪ್ಪ ಅಂತಂದ್ರೆ ಸರಿ ಆಗ್ತೀವಿ. ದ್ವೈತ ಭಾವದಲ್ಲಿ ಭಕ್ತನಾಗಿರುವಾಗ ಗೊತ್ತು, ಭಕ್ತ, ಮಹೇಶ, ಪ್ರಸಾದಿ, ಇವು 3 ಅಂಗದ ಗುಣಗಳನ್ನು ಹಿಡ್ಕೊಂಡೇ ಕೆಲಸ ಮಾಡ್ಬೇಕಾಗ್ತದೆ ಮುಂದ. ಪ್ರಾಣಲಿಂಗಿ ಶರಣ ಆಯ್ಕೆಗೆ ಹೋದಾಗ ಅದು ನಾನು ಕಲ್ತೇ ಬಿಟ್ಟಿರ್ತೀವಿ ಅಲ್ಲಿ ಕಲಾಸ. ಏನ್ ಮಾಡಿದ್ರೆ ಅದನ್ನೇ ಮಾಡ್ದ ನನ್ನ ಭಾವ ಬರ್ತೈತೆ ಅವಾಗ ಅಲ್ಲಿ. ಹಂಗಾಗಿ ಆ ಭಾವದಲ್ಲಿ ನಾವು ನೀವು ಎಲ್ಲರೂ ಕೂಡ ಆ ಲಿಂಗಯ್ಯನ ಅಣತಿಯಲ್ಲಿ ನಾವು ಆತನ ಬೆಳಗಿನಲ್ಲಿ ಬದುಕೋಣ ಅಂತಕ್ಕಂಥ ಮಾತುಗಳೊಂದಿಗೆ ಹೇಳಿ ತಮ್ಮೆಲ್ಲರಿಗೂ ನಾನು ಶರಣು ಶರಣ.